ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 2 ಡಿಸೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಎಡಿಟೋರಿಯಲ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಟ್ರಂಪ್ ಥ್ರೆಟನ್ಸ್ 100% ತಾರಿಫ್ಸ್ ಆನ್ ಬ್ರಿಕ್ಸ್ ಇಫ್ ಡಾಲರ್ ಈಸ್ ಅಂಡರ್ಮೈನ್ಡ್. ಸೊ ಈ US ಕರೆನ್ಸಿ ಆಗಿರುವಂಥ ಈ ಡಾಲರ್ ಏನಾದರೂ ದುರ್ಬಲಗೊಳಿಸಿದರೆ, ಸೊ ಇಲ್ಲಿ ಟ್ರಂಪ್ ಅಂದರೆ ಈಗ ಆಯ್ಕೆಯಾಗಿರುವಂಥ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಟ್ರಂಪ್ ಅವರು ಏನನ್ನು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತಂದರೆ, ಈ ಡಾಲರನ್ನು ದುರ್ಬಲಗೊಳಿಸಿದರೆ 100% ತಾರಿಫ್ಸನ್ನು ಅಂದರೆ ಈ ಬ್ರಿಕ್ ದೇಶಗಳ ಮೇಲೆ 100% ತಾರಿಫ್ನ ವಿಧಿಸುವುದಾಗಿ ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ನಮಗೆ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ Bangladesh upheaval had not led to a spike in border interceptions data. ಅಂದರೆ ಏನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಏನು ಮೀಸಲಾತಿಯ ಒಂದು ವಿರುದ್ಧ ಹೋರಾಟ ಆಯಿತು, ದಂಗೆ ಆಯಿತು. ಆ ಒಂದು ಹೋರಾಟದ ಪರಿಣಾಮವಾಗಿ ಅಲ್ಲಿನ ಒಂದು ಸರ್ಕಾರ ಪತನಗೊಂಡು ಅಲ್ಲಿನ ಪ್ರಧಾನಿಯವರು ಭಾರತಕ್ಕೆ ಪಲಾಯನಗೊಂಡು ನಂತರದ ಬೆಳವಣಿಗೆಗಳಲ್ಲಿ ಏನಾಗುತ್ತೆ, ಸೊ ಈ ಒಂದು ದಂಗೆಯ ಪರಿಣಾಮವಾಗಿ ಅಲ್ಲಿನಿಂದ ಅಂದರೆ ಬಾಂಗ್ಲಾದೇಶದಿಂದ ಹಲವಾರು ಜನರು ಏನಾಗ್ತಾರೆ ಅಂತಂದರೆ ಭಾರತಕ್ಕೆ ಅಕ್ರಮ ವಲಸೆ ಬರ್ತಾರೆ. ಆದರೆ ಇಲ್ಲಿ ಈ ರೀತಿಯ ಅಕ್ರಮ ವಲಸೆಗೆ ಅಂದರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಏನು ಅಕ್ರಮವಾಗಿ ಬರ್ತಾ ಇರುವಂಥ ಬಾಂಗ್ಲಾದೇಶದ ವಲಸಿಗರು, ಸೊ ಇದೊಂದೇ ಕಾರಣ ಅಲ್ಲ, ಅಂದರೆ ರಾಜಕೀಯ ಒಂದು ಅಸ್ಥಿರತೆ ಮಾತ್ರ ಕಾರಣವಾಗಿಲ್ಲ, ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮ ಒಂದು ವಲಸಿಗರಿಗೆ ಆ ಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಅನ್ನುವಂಥ ಅಂಶಗಳನ್ನ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ಇದು GS 2 ಅಡಿಯಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ 40 years ಆಫ್ಟರ್ ಭೋಪಾಲ್ ಗ್ಯಾಸ್ ಟ್ರೆಜಿಡಿ, ಯೂನಿಯನ್ ಕಾರ್ಬೈಡ್ಸ್ ಟಾಕ್ಸಿಕ್ ವೇಸ್ಟ್ ಯೆಟ್ ಟು ಬಿ ರಿಮೂವ್ಡ್. ಅಂದರೆ ಏನು, ಈ ಮಧ್ಯಪ್ರದೇಶದ ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಅಂದರೆ ಭೋಪಾಲ್ ಅನಿಲ ದುರಂತ ಏನಾಗತ್ತೆ, ಸೊ ಅಂದರೆ 40 ವರ್ಷಗಳ ಹಿಂದೆ. ಸೊ ಇಲ್ಲಿ ಆ 40 ವರ್ಷಗಳಾದರೂ ಕೂಡ ಏನು ಈ ಒಂದು ಗ್ಯಾಸ್ ಲೀಕೇಜ್ನಲ್ಲಿ ಏನು ಗ್ಯಾಸ್ ಲೀಕೇಜ್ ಆಗುತ್ತೆ, ವಿಷಕಾರಿ ವಸ್ತು ಆಗಿರುವಂಥ ಈ ಕಾರ್ಬೈಡ್ ಅನ್ನುವಂಥದ್ದು, ಸೊ ಇದನ್ನು ಇನ್ನೂ ಕೂಡ ಆ ಒಂದು ಪ್ರದೇಶದಿಂದ ಇನ್ನೂ ಕೂಡ ಇದನ್ನು ರಿಮೂವ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಸೆಂಟರ್ ವರ್ಕಿಂಗ್ ಆನ್ ನ್ಯಾಷನಲ್ ಪಾಲಿಸಿ ಡಾಕ್ಯುಮೆಂಟ್ ಆನ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್. ಸೊ ಇಲ್ಲಿ ಕೇಂದ್ರ ಸರ್ಕಾರ ಆ ಒಂದು ನೀತಿಯನ್ನು ಒಂದು ನೀತಿಯ ಒಂದು ದಾಖಲಾತಿಯ ಮೇಲೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಯಾವುದರ ಮೇಲೆ ಅಂತಂದರೆ ಫೀಮೇಲ್ ಲೇಬರ್ ವರ್ಕ್ ಪಾರ್ಟಿಸಿಪೇಷನ್ ಅಂದರೆ ಈ ಮಹಿಳಾ ಕಾರ್ಮಿಕ ಆ ಒಂದು ಬಲದ ಅಂದರೆ ಆರ್ಥಿಕತೆಯಲ್ಲಿ ಮಹಿಳೆಯರು ಯಾವ ರೀತಿ ಇಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ರ ಮೇಲೆ ಇಲ್ಲಿ ಒಂದು ನೀತಿಯನ್ನು ಇಲ್ಲಿ ರಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರಿಸರ್ಚ್ ಸೆಕ್ಯೂರಿಟಿ ಶುಡ್ ಬಿ ಅ ನ್ಯಾಷನಲ್ ಪ್ರಿಯಾರಿಟಿ. ಸೊ ಇಲ್ಲಿ ಸಂಶೋಧನೆ ಮತ್ತು ಈ ಭದ್ರತೆ ಅನ್ನುವಂಥದ್ದು ರಾಷ್ಟ್ರೀಯ ಆದ್ಯತೆಗಳಲ್ಲಿ ಒಂದಾಗಿರಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡಿಯಾ ಸಿಟಿ ದೇರ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬರ್ಡನ್. ಸೊ ಅಂದರೆ ಭಾರತೀಯ ನಗರಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ಹೊರ ಹೆಚ್ಚಾಗ್ತಾ ಇದೆ ಅನ್ನುವಂಥ ಅಂಶಗಳನ್ನ ಈ ಒಂದು ಟಾಪಿಕಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನಾವು ಡಿಸೀಸ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಅದರಲ್ಲಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಕೂಡ ಬರುತ್ತೆ. ಸೊ ಮೊದಲನೇದಾಗಿ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಹಿಯರ್ ಟ್ರಂಪ್ ಥ್ರೆಟನ್ಸ್ 100% ತಾರಿಫ್ಸ್ ಆನ್ ಬ್ರಿಕ್ಸ್ ಇಫ್ ಡಾಲರ್ ಈಸ್ ಅಂಡರ್ಮೈನ್ಡ್. ಸೊ ಇಲ್ಲಿ ಏನೋ ಹೊಸದಾಗಿ ಆಯ್ಕೆಯಾಗಿರುವಂಥ ಏನು ಅಮೇರಿಕಾದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಬ್ರಿಕ್ ದೇಶಗಳಿಗೆ ಏನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಇನ್ ಕೇಸ್ ಏನಾದರೂ ನೀವು ಈ ಡಾಲರ್ US ಕರೆನ್ಸಿ ಆಗಿರುವಂಥ ಈ ಡಾಲರ್ನ ಏನಾದರೂ ಅಂಡರ್ಮೈನ್ಡ್ ಅಂದರೆ ದುರ್ಬಲಗೊಳಿಸಿದ್ರೆ, ಸೊ ಏನು ಈ ಬ್ರಿಕ್ ದೇಶಗಳ ಮೇಲೆ 100% ಟ್ಯಾರಿಫ್ಸನ್ನು ವಿಧಿಸುವುದಾಗಿ ಟ್ರಂಪ್ ಅವರು ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಹಿಯರ್ ಕೀವರ್ಡ್ ಏನಂತಂದರೆ ಈ ಒಂದು ಆರ್ಟಿಕಲಲ್ಲಿ ಬ್ರಿಕ್ಸ್
BRICS, ಬ್ರಿಕ್ಸ್ ಮತ್ತು ತಾರಿಫ್ ಅನ್ನುವಂಥ ಎರಡು ವರ್ಡ್ಗಳು. ಸೊ ಇವಾಗ ಈ ತಾರಿಫನ್ನು US ಅಮೇರಿಕಾದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಕಾರ್ಸಾ ಆ ಒಂದು ನೀತಿ ಅಡಿಯಲ್ಲಿ ಇದನ್ನು ಯಾವ ದೇಶಗಳ ಮೇಲೆ ಹಾಕ್ತಾ ಇದ್ದಾರೆ ಅಂತಂದರೆ, ಈ ಬ್ರಿಕ್ಸ್ ನೇಷನ್ಗಳ ಮೇಲೆ, ದೇಶಗಳ ಮೇಲೆ ಈ ಒಂದು ತಾರಿಫನ್ನು ವಿಧಿಸಲಾಗ್ತಾ ಇದೆ. ಇನ್ ಕೇಸ್ ಏನಂದರೆ ದೇ ವಾಂಟ್ ಟು ಗೋ ಫಾರ್ ದ ಅಲ್ಟರ್ನೇಟಿವ್, ಅಂದರೆ ಬ್ರಿಕ್ ದೇಶಗಳು ಏನು ಮಾಡಿತ್ತಂತಂದರೆ ಇತ್ತೀಚಿನ ಒಂದು 16th ಬ್ರಿಕ್ಸ್ ಸಮಿತ್ತಲ್ಲಿ ಸೊ ಇವರು ಒಂದು ನಿರ್ಣಯಕ್ಕೆ ಬರ್ತಾರೆ. ಅಂದರೆ ಈ ಎಲ್ಲ ಬ್ರಿಕ್ ದೇಶಗಳು ಸೇರಿ ಏನಂತಂದರೆ ಅಲ್ಟರ್ನೇಟ್ ಪೇಮೆಂಟ್ ಸಿಸ್ಟಮ್. ಸೊ ಅಂದರೆ ಏನು, ಡಾಲರ್ಗಳ ಬದಲಾಗಿ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡಲಿಕ್ಕೆ ಈ ಒಂದು ಬ್ರಿಕ್ ದೇಶಗಳು ನಿರ್ಧಾರವನ್ನು ಮಾಡುತ್ತಾ. ಸೊ ಅಂದರೆ ಡಾಲರ್ ಬದಲಾಗಿ ತಮ್ಮ ಸ್ಥಳೀಯ ಕರೆನ್ಸಿಗಳನ್ನ ಗಳ ಮೂಲಕ ಇಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಇವು ನಿರ್ಧಾರವನ್ನು ಮಾಡುತ್ತಾ. ಸೊ ಈ ಒಂದು ನಿರ್ಧಾರದಿಂದ ಏನಾಗ್ಬೋದು ಅಂತಂದರೆ ಯುಎಸ್ನ ಡಾಲರ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಮೂಲಕ ಡಾಲರ್ ಅನ್ನುವಂಥದ್ದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಅನ್ನುವಂಥ ಭಯದೊಂದಿಗೆ ಸೊ ಇವಾಗ ಈ ಒಂದು ಅಮೇರಿಕಾದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಎಚ್ಚರಿಕೆಯ ಭಾಗವಾಗಿ, ಈ ಬ್ರಿಕ್ಸ್ ದೇಶಗಳಿಗೆ ಎಚ್ಚರಿಕೆಯ ಭಾಗವಾಗಿ 100% ತಾರಿಫನ್ನು, ಅಂದ್ರೆ ಏನು ಈ ಬ್ರಿಕ್ ದೇಶಗಳಿಂದ ಇಲ್ಲಿ ಅಮೇರಿಕಕ್ಕೆ ರಫ್ತನ್ನು ಮಾಡ್ತಾರೆ ಈ ಒಂದು ದೇಶಗಳು, ಇದರ ಮೇಲೆ 100% ತಾರಿಫನ್ನು, ಟ್ಯಾಕ್ಸನ್ನು ಇಲ್ಲಿ ವಿಧಿಸೋದಾಗಿ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಟಾಪಿಕನ್ನು ನಾವು ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ, ಆಯಾಮಗಳು. ಸೊ ಫಸ್ಟ್ ಒನ್ ನಾವು ಇವಾಗ ಇಲ್ಲಿ ಮೆನ್ಷನ್ ಆಗಿರುವಂಥ ಕೀವರ್ಡ್ ಏನಂತಂದ್ರೆ ಬ್ರಿಕ್ಸ್. ಸೊ ಇಲ್ಲಿ ಈ ಬ್ರಿಕ್ಸ್ ಸಂಘಟನೆಯಲ್ಲಿ ಯಾವೆಲ್ಲ ದೇಶಗಳು ಸದಸ್ಯ ರಾಷ್ಟ್ರಗಳಾಗಿ ಕಂಡುಬರುತ್ತೆ, ಸದಸ್ಯ ರಾಷ್ಟ್ರಗಳು. ಹಾಗೆ ಇಲ್ಲಿ ಈ ಬ್ರಿಕ್ಸ್ ಸಂಘಟನೆಯ ಉದ್ದೇಶಗಳೇನು, ಯಾವ ಉದ್ದೇಶಕ್ಕಾಗಿ ಈ ಒಂದು ಆರ್ಗನೈಸೇಷನ್ನ ಫಾರ್ಮ್ ಮಾಡಲಾಗಿದೆ ಅನ್ನುವಂಥದ್ದು. ಹಾಗೆ ಈ ಒಂದು ಬ್ರಿಕ್ಸ್ ಏನು ಸಂಘಟನೆ ಇದೆ ಇದು ಫೇಸ್ ಮಾಡ್ತಾ ಇರುವಂಥ ಸವಾಲುಗಳು ಏನು, ಹಾಗೆ ಈ ಒಂದು ಸಂಘಟನೆ ಏನಿದೆ ಇದರ ಪ್ರಸ್ತುತತೆ ಏನು, ಯಾಕೆ ಈ ಒಂದು ಸಂಘಟನೆ ಬೇಕಾಗತ್ತೆ ಅನ್ನುವಂಥದ್ದು ಪ್ರಸ್ತುತತೆ. ಸೊ ಹಾಗೆ ಸೊ ಈ ಬ್ರಿಕ್ಸ್ ಅಲ್ಲದೆ ಬ್ರಿಕ್ಸ್ ಪ್ಲಸ್ ಅಂತ ಬರುತ್ತೆ. ಸೊ ಇದರ ಅಡಿಯಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ, ಸೊ ಈ ಎಲ್ಲ ಅಂಶಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ US ತಾರಿಫನ್ನು ಇನ್ಕ್ರೀಸ್ ಮಾಡಿದ್ದೇ ಆದಲ್ಲಿ, ಸುಂಕವನ್ನು ಹೆಚ್ಚಿಸಿದ್ದಲ್ಲಿ ಆದಲ್ಲಿ ಏನೆಲ್ಲ ಒಂದು ಪರಿಣಾಮಗಳು ಇಲ್ಲಿ ಆಗತ್ತೆ. ಪರಿಣಾಮ ಇಫ್ US ಇಂಪೋಸ್ ತಾರಿಫ್ ಏನಾಗ್ಬೋದು ಅಂತಂದರೆ, ಇದು ಆಮದು ಮತ್ತು ರಫ್ತಿನ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಇದು ವಿದೇಶಿ ಹೂಡಿಕೆ ಮೇಲೂ ಕೂಡ ಏನಾಗುತ್ತೆ ಪರಿಣಾಮ ಬೀರುತ್ತೆ, ವಿದೇಶಿ ಹೂಡಿಕೆ. ಹಾಗೆ ಫಾರಿನ್ ರಿಸರ್ವ್ ಮೇಲೆ ಕೂಡ ಏನಾಗುತ್ತೆ ಅಂದರೆ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಆರ್ಟಿಕಲ್ ನಾವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಸೊ ಏನಿದು ಕಂಟೆಕ್ಸ್ಟ್ ಅಂತ ನೋಡೋಣ. ಸೊ US ಪ್ರೆಸಿಡೆಂಟ್ ಎಲೆಕ್ಟ್ ಡೊನಾಲ್ಡ್ ಟ್ರಂಪ್ ಥ್ರೆಟನ್ಡ್ 100% ತಾರಿಫ್ಸ್ ಆನ್ ಬ್ರಿಕ್ಸ್ ನೇಷನ್. ಸೊ ಇಲ್ಲಿ ಬ್ರಿಕ್ಸ್ ನೇಷನ್ ಅಂತಂದರೆ ಯಾವೆಲ್ಲ ದೇಶಗಳು ಬರುತ್ತೆ. ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು UAE ದೇಶಗಳ ಮೇಲೆ 100% ತಾರಿಫನ್ನು, ಸುಂಕವನ್ನು ವಿಧಿಸೋದಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಯಾವಾಗ ಇದು ಇಫ್ ದೇ ಅಂಡರ್ಮೈನ್ ದಿ US ಡಾಲರ್. ಸೊ ಇಲ್ಲಿ ತನ್ನ ಕರೆನ್ಸಿ ಆಗಿರುವಂಥ ಡಾಲರನ್ನು ಏನಾದರೂ ದುರ್ಬಲಗೊಳಿಸಿದರೆ ಅವರ ಮೇಲೆ ತೆರಿಗೆಯನ್ನು 100% ಟ್ಯಾಕ್ಸನ್ನು ವಿಧಿಸೋದಾಗಿ ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ದಿಸ್ ಮೂವ್ ಕಮ್ಸ್ ಸೊ ಈ ರೀತಿಯ ಒಂದು ಕ್ರಮವನ್ನು ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ತೆಗೆದುಕೊಂಡಿದ್ದಾರೆ ಅಂತಂದರೆ, ಸೊ ಇತ್ತೀಚೆಗೆ ಬ್ರಿಕ್ಸ್ ಕಂಟ್ರಿ ಸೀಕ್ ಅಲ್ಟರ್ನೇಟಿವ್ ಟು ದ ಡಾಲರ್. ಸೊ ಇಲ್ಲಿ ಡಾಲರ್ಗೆ ಪರ್ಯಾಯವಾಗಿ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಇಲ್ಲಿ ನಿರ್ಧಾರವನ್ನು ಮಾಡಿರ್ತಾರೆ.
ಸೊ ಇಲ್ಲಿ ಡಾಲರ್ ಅನ್ನುವಂಥದ್ದು ಒಟ್ಟಾರೆ ವ್ಯಾಪಾರದಲ್ಲಿ ಆ ಗ್ಲೋಬಲ್ ರಿಸರ್ವ್ನಲ್ಲಿ 58% ಹೊಂದಿದ. ಹಾಗೆ ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಕ್ರಿಟಿಕೈಸ್ ದಿ US ಫಾರ್ ವೆಪನೈಸಿಂಗ್ ದಿ ಡಾಲರ್, ಪುಷಿಂಗ್ ಫಾರ್ ಅಲ್ಟರ್ನೇಟಿವ್ ಲೈಕ್ ಅ ನ್ಯೂ ಪೇಮೆಂಟ್ ಸಿಸ್ಟಮ್. ಸೊ ಏನು ಇವಾಗ ಈ ಡಾಲರ್ನ ಅಮೇರಿಕಾದವರು ಒಂದು ಆಯುಧವಾಗಿ ಬಳಸ್ಕೊಳ್ತಾ ಇದ್ದಾರೆ, ಅಂದರೆ ವ್ಯಾಪಾರದಲ್ಲಿ ಇದನ್ನು ಒಂದು ಆಯುಧವಾಗಿ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಇದನ್ನು ಟೀಕೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಪರ್ಯಾಯ ಒಂದು ಪಾವತಿ ವ್ಯವಸ್ಥೆಗೆ ಕೂಡ ಇಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಎಸ್, ಸೊ ನೆಕ್ಸ್ಟ್ ಒನ್, ತಾರಿಫ್ ಥ್ರೆಟ್ಸ್ ಆ್ಯಂಡ್ ಎಕಾನಮಿಕ್ ಪಾಲಿಸಿ. ಸೊ ಅಂದರೆ ಇದು ಯಾವ ರೀತಿ ಬೆದರಿಕೆ ಆಗುತ್ತೆ ತಾರಿಫ್ಸ್ ಅನ್ನುವಂಥದ್ದು ಅಥವಾ ಟ್ಯಾಕ್ಸ್ ಅನ್ನುವಂಥದ್ದು, ಮತ್ತು ಇದು ಆ ಎಕನಾಮಿಕ್ ಪಾಲಿಸಿ ಅಂದರೆ ಆರ್ಥಿಕ ನೀತಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ. ಸೊ ಟ್ರಂಪ್ಸ್ ಪ್ರಪೋಸ್ಡ್ ತಾರಿಫ್ಸ್ ಆರ್ ಅ ಟೂಲ್ ಏಮ್ಡ್ ಮೇಂಟೈನಿಂಗ್ US ಎಕನಾಮಿಕ್ ಸುಪೀರಿಯಾರಿಟಿ. ಅಂದರೆ ಇಲ್ಲಿ ಟ್ರಂಪ್ ಅವರು ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂತಂದರೆ ಈ ಸುಂಕ ಅನ್ನುವಂಥದ್ದು ಏನಂತಂದರೆ ತನ್ನ ಒಂದು ಆರ್ಥಿಕ ಸುಪೀರಿಯಾರಿಟಿಯನ್ನು ಇಲ್ಲಿ ಮೇಂಟೈನನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಬ್ರಿಕ್ಸ್ ಎಕನಾಮಿಕ್ ಅಸ್ಪಿರೇಷನ್ಸ್ ಅಂದರೆ ಈ ಒಂದು ಬ್ರಿಕ್ಸ್ ದೇಶಗಳ ಒಂದು ಆರ್ಥಿಕ ಒಂದು ಆಕಾಂಕ್ಷೆಗಳು ಏನಾಗಿದೆ ಅಂತ. ಸೊ ಬ್ರಿಕ್ಸ್ ಅಲೈನ್ಸಸ್ ಎಫರ್ಟ್ಸ್ ಟು ಎಸ್ಟಾಬ್ಲಿಷ್ ಆನ್ ಆಲ್ಟರ್ನೇಟಿವ್ ಟು ದ ಡಾಲರ್ ಹೈಲೈಟ್ ದೇರ್ ಡಿಸೈಡ್ ಫಾರ್ ಗ್ರೇಟರ್ ಎಕನಾಮಿಕ್ ಅಟಾನಮಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಇನ್ ಗ್ಲೋಬಲ್ ಟ್ರೇಡ್, ಚಾಲೆಂಜಿಂಗ್ ದಿ ಎಕ್ಸಿಸ್ಟಿಂಗ್ ಫೈನಾನ್ಷಿಯಲ್ ಆರ್ಡರ್. ಸೊ ಇಲ್ಲಿ ಈ ಒಂದು ದೇಶಗಳ ಆಕಾಂಕ್ಷೆ ಏನು, ಯಾಕೆ ಇವರು ಈ ಒಂದು US ಡಾಲರನ್ನು ಕಡೆಗಣಿಸಿ ಪರ್ಯಾಯ ಒಂದು ಪಾವತಿ ವ್ಯವಸ್ಥೆಗೆ ಇವರು ಮುಂದಾಗ್ತಾ ಇದ್ದಾರೆ ಅಂತಂದರೆ ಅವರು ತಮ್ಮ ಆರ್ಥಿಕ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಜಾಗತಿಕವಾಗಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಇನ್ ಗ್ಲೋಬಲ್ ಟ್ರೇಡ್ ಅಂದರೆ ಜಾಗತಿಕ ವ್ಯಾಪಾರದಲ್ಲಿ ಇವರು ಕೂಡ ಪ್ರಭಾವವನ್ನು ಬೀರಲು ಅಂದರೆ ತಮ್ಮ ಕರೆನ್ಸಿಗಳ ಮೂಲಕ ಪ್ರಭಾವವನ್ನು ಬೀರುವಂಥ ಆಸೆ ಮತ್ತು ಆಕಾಂಕ್ಷೆಗಳನ್ನು ಈ ಸದಸ್ಯ ರಾಷ್ಟ್ರಗಳು ಇಲ್ಲಿ ಹೊಂದಿದೆ. ಸೊ ಇನ್ನು ಈ ಒಂದು ಡಾಲರ್ನ ಒಂದು ಡಾಮಿನೆನ್ಸ್ ಅಥವಾ ಪ್ರಾಬಲ್ಯ ಅನ್ನುವಂಥದ್ದು ಯಾವ ರೀತಿ ಇದೆ. ಸೊ ಡಿಸ್ಪೈಟ್ ದ ಚಾಲೆಂಜಸ್ ಪೋಸ್ಡ್ ಬೈ ದ ಬ್ರಿಕ್ಸ್, ದ US ಡಾಲರ್ಸ್ ಸ್ಟೇಟಸ್ ಆ್ಯಸ್ ಪ್ರೈಮರಿ ರಿಸರ್ವ್ ಕರೆನ್ಸಿ ರಿಮೈನ್ ಸ್ಟ್ರಾಂಗ್. ಸೊ ಈ ರೀತಿ ಏನು ಬ್ರಿಕ್ಸ್ ಅವರು ಅಲ್ಟರ್ನೇಟಿವ್ ಒಂದು ಪೇಮೆಂಟ್ ಸಿಸ್ಟಮ್ಗೆ ಇಲ್ಲಿ ಮಾರ್ಗವನ್ನು ಕೈಗೊಂಡರೂ ಕೂಡ ಏನಾಗಿದೆ ಅಂತಂದರೆ ಇಲ್ಲಿ ಡಾಲರ್ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಕರೆನ್ಸಿಯಾಗಿ ಉಳಿದಿದೆ. ಹಾಗೆ ವೆಪನೈಸಿಂಗ್ ಆಫ್ ಕರೆನ್ಸಿ. ಸೊ ಏನಂತಂದರೆ ಇಲ್ಲಿ ಈ ಒಂದು ಕರೆನ್ಸಿಯನ್ನು, ಸೊ ಹಿಯರ್ ಇಲ್ಲಿ ನಾವು ಕರೆನ್ಸಿ ಅಂತಂದರೆ ಡಾಲರ್. ಓಕೆ, ಸೊ ಇಲ್ಲಿ ಡಾಲರ್ ಅನ್ನುವಂಥ ಈ ಒಂದು ಕರೆನ್ಸಿಯನ್ನು ಇಲ್ಲಿ ಅಮೇರಿಕಾ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಂದರೆ ಅದನ್ನು ಆಯುಧವಾಗಿ ಬಳಸ್ಕೊಳ್ತಾ ಇದೆ. ಸೊ ಅಂದರೆ ಇನ್ ಕೇಸ್ ಏನಾದರೂ ಯಾವ ದೇಶಗಳು ಏನಾದರೂ ಇಲ್ಲಿ ಈ ಒಂದು ಡಾಲರನ್ನು ಅಂಡರ್ಮೈನ್ ಮಾಡಿದ್ರೆ ಅಥವಾ ದುರ್ಬಲಗೊಳಿಸಿದರೆ ಇಲ್ಲಿ ಏನು ಎಚ್ಚರಿಕೆಯನ್ನು ನೀಡ್ತಾರೆ ಅಂತಂದರೆ ತಮ್ಮ ತಾರಿಫ್ಸನ್ನು ಹೆಚ್ಚಿಸುವುದಾಗಿ ಇಲ್ಲೇನು ಮಾಡ್ತಾರೆ ಅಂದರೆ ಬೆದರಿಕೆಯನ್ನು ಹಾಕ್ತಾರೆ. ಸೊ ಈ ರೀತಿ ಒಂದು ಆಯುಧವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಸರ್ಚ್ ಫಾರ್ ಅಲ್ಟರ್ನೇಟಿವ್. ಸೊ ಅಂದರೆ ಇಲ್ಲಿ ಸರ್ಚ್ ಫಾರ್ ಅಲ್ಟರ್ನೇಟಿವ್ ಅಂದರೆ ಬೇರೆ ಬೇರೆ ದೇಶಗಳ ಒಂದು ಕರೆನ್ಸಿಗಳಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಹಾಗೆ ಗ್ಲೋಬಲ್. ಸೊ ಯಾಕೆ ಈ ರೀತಿ ಒಂದು ಪ್ರಯತ್ನ ಆಗ್ತಾ ಇದೆ ಅಂತಂದರೆ ರಷ್ಯಾದ ಮೇಲೆ ಏನು ಮಾಡಿದೆ ಅಂದರೆ ಅಮೇರಿಕಾದ ನಿರ್ಬಂಧವನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಆ ಒಂದು ದೇಶಗಳ ಸ್ಥಳೀಯ ಕರೆನ್ಸಿ, ರಷ್ಯಾದ ಕರೆನ್ಸಿಲಿ ಏನು ಬರುತ್ತೆ, ರೂಬೆಲ್ ಅಂತ ಹೇಳಿ ಬರುತ್ತೆ. ಈ ಒಂದು ಕರೆನ್ಸಿಯಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡುವಂಥ ಮಾರ್ಗಗಳನ್ನ ಇಲ್ಲಿ ಕಂಡುಕೊಳ್ಳಲಾಗ್ತಾ ಇದೆ. ಹಾಗೆ ಗ್ಲೋಬಲ್ ಟ್ರೇಡ್ ಇಂಪ್ಲಿಕೇಶನ್ ಅಂದರೆ ಜಾಗತಿಕ ಒಂದು ವ್ಯಾಪಾರದ ಮೇಲೆ ಈ ರೀತಿಯ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ಅಂದರೆ ಇಲ್ಲಿ ತಾರೀಫನ್ನು ಹೆಚ್ಚಿಗೆ ಮಾಡೋದ್ರಿಂದ 100% ತಾರೀಫ್ ಆಗೋದ್ರಿಂದ ಇದು ಜಾಗತಿಕ ವ್ಯಾಪಾರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. The potential for tariffs could lead a significant reshaping of international trade relationship. ಅಂದರೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಸಂಬಂಧಗಳನ್ನ ಏನು ಮಾಡುತ್ತೆ, ಮರುರೂಪಿಸುತ್ತೆ. ಹಾಗೆ ಇಂಪ್ಯಾಕ್ಟಿಂಗ್ ಪ್ರೈಸಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ಗೂಡ್ಸ್ ಇನ್ ಬೋತ್ US ಆ್ಯಂಡ್ ಬ್ರಿಕ್ಸ್ ನೇಷನ್. ಸೊ ಏನಾಗುತ್ತೆ ಇಲ್ಲಿ ತಾರೀಫ್ಸನ್ನು ಹೆಚ್ಚು ಮಾಡೋದ್ರಿಂದ, ಸೊ ಇಲ್ಲಿ US ಆಗಿರ್ಬೋದು ಅಥವಾ US ಬ್ರಿಕ್ ದೇಶಗಳಿಗೆ ಆಗಿರ್ಬೋದು, ಇದು ಬೆಲೆಗಳಲ್ಲಿನ ಏರಿಳಿತ ಮತ್ತು ಸರಕುಗಳ ಲಭ್ಯತೆ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಲಾಂಗ್ ಟರ್ಮ್ ಎಕನಾಮಿಕ್ ಟ್ರೆಂಡ್ಸ್. ಸೊ ಇದು ದೀರ್ಘಾವಧಿಯ ವೇಳೆಗೆ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಈ ರೀತಿಯ ಟ್ರೆಂಡ್ಸ್ ಯಾವ ರೀತಿ ಇದೆ. ಸೊ ವೈಲ್ ಬ್ರಿಕ್ಸ್ ಏಮ್ಸ್ ಟು ಚಾಲೆಂಜ್ ದಿ ಡಾಲರ್ ಪ್ರಿಮಿನೆನ್ಸ್, ಕರೆಂಟ್ ರಿಸರ್ಚ್
ಸೊ ಅಂದರೆ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಸದ್ಯಕ್ಕೆ ಇವಾಗ ಈ ಬ್ರಿಕ್ ದೇಶಗಳು ಈ ಡಾಲರ್ನ ಪ್ರಾಬಲ್ಯತೆ ಮೇಲೆ ಸವಾಲನ್ನು ಹಾಕ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಇವಾಗ ನಾವು ಈ ಬ್ರಿಕ್ಸ್ನಲ್ಲಿ 10 ದೇಶಗಳು ಬರುತ್ತೆ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು. ಎಸ್, ಸೊ ಇದರಲ್ಲಿ ಇನಿಷಿಯಲ್ ಆರಂಭದಲ್ಲಿ ಇದನ್ನು 5 ದೇಶಗಳು ಸೇರಿ ಇದನ್ನು ಫಾರ್ಮ್ ಮಾಡಿರುತ್ತೆ. ಸೊ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಸೊ ಇಲ್ಲಿ ಬಿ ಫಾರ್ ಬ್ರೆಜಿಲ್, ಆರ್ ಫಾರ್ ರಷ್ಯಾ, ಐ ಫಾರ್ ಇಂಡಿಯಾ, ಸಿ ಅಂತಂದರೆ ಚೀನಾ ಮತ್ತು ಎಸ್ ಅಂತಂದರೆ ಸೌತ್ ಆಫ್ರಿಕಾ. ಸೊ ನಂತರದಲ್ಲಿ ಮತ್ತೆ 5 ದೇಶಗಳು ಇಲ್ಲಿ ಇದಕ್ಕೆ ಜಾಯ್ನ್ ಆಗುತ್ತೆ. ಅದನ್ನು ನಾವಿಲ್ಲಿ ಏನಂತ ಕರಿತೀವಿ, ಬ್ರಿಕ್ಸ್ ಪ್ಲಸ್ ಅಂತ. ನೆಕ್ಸ್ಟ್ 5 ಮೆಂಬರ್ಸ್ ಯಾವುದೆಲ್ಲ ಬರುತ್ತೆ ಇಲ್ಲಿ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಆ್ಯಂಡ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಈ ದೇಶಗಳು ಕೂಡ ಇಲ್ಲಿ ಫಾರ್ಮ್ ಆಗಿ ಇವಾಗ ಈ ಒಂದು ಸಂಘಟನೆ ಇವಾಗ 10 ಸದಸ್ಯರಿರುವಂಥ ಒಂದು ಸಂಘಟನೆಯಾಗಿ ರೂಪುಗೊಂಡಿದೆ. ಸೊ ನೆಕ್ಸ್ಟ್ ಒನ್, ಬಾಂಗ್ಲಾದೇಶ್ upheaval has not led to a spike in border interceptions data. ಅಂದರೆ ಏನು, ಈ ಒಂದು ಟಾಪಿಕ್ ನಮಗೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಒಂದು ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂಥ ಅಂಶ ಏನಂತಂದರೆ, ಪ್ರಮುಖ ಅಂಶ ಏನಂತಂದರೆ ಅಕ್ರಮ ವಲಸಿಗರ ಬಗ್ಗೆ, ಅಕ್ರಮ ವಲಸಿಗರು. ಎಸ್, ಸೊ ಏನಕ್ಕೆ ಇದು ಇವಾಗ ಚರ್ಚೆಯಲ್ಲಿರುವಂಥದ್ದು ಅಂತಂದ್ರೆ, ಸೊ ಏನು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವಂಥ ವಲಸಿಗರ ಸಂಖ್ಯೆ ಅನ್ನುವಂಥದ್ದು ಇನ್ನೂ ಕೂಡ ಏನಾಗಿಲ್ಲ ಅಂತಂದರೆ ಕಡಿಮೆ ಆಗಿಲ್ಲ. ಸೊ ಅದಕ್ಕೆ ಕಾರಣಗಳು ಹಲವಾರಿದೆ. ಸೊ ಅಂದರೆ ಅದಕ್ಕೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಬಾಂಗ್ಲಾದೇಶದಲ್ಲಿ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ರಿಸರ್ವೇಷನ್. ಸೊ ಅಂದರೆ ಏನು, ಬಾಂಗ್ಲಾದೇಶದ ಒಂದು ವಿಮೋಚನಾ ಚಳವಳಿಯಲ್ಲಿ ಅಂದರೆ 1971ನಲ್ಲಿ ಏನು ಬಾಂಗ್ಲಾದೇಶದ ವಿಮೋಚನೆಗಾಗಿ ಹೋರಾಟ ನಡೆಯುತ್ತಾ, ಆ ಒಂದು ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರುವಂಥವ್ರಿಗೆ ಏನು ಮಾಡಲಾಗುತ್ತೆ ಅಂದರೆ ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಅವರಿಗೆ ಏನಂತಂದರೆ ಇಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿಯನ್ನು ನೀಡುವಂಥ ಒಂದು ಪ್ರವೃತ್ತಿ ಇತ್ತು. ಅದರ ವಿರುದ್ಧ ಏನು ಮಾಡಲಾಗತ್ತೆ ಅಂತಂದರೆ ಹೋರಾಟವನ್ನು ಮಾಡಲಾಗತ್ತೆ. ಅದರ ಪರಿಣಾಮವಾಗಿ ಅಲ್ಲಿನ ಸರ್ಕಾರ ಕೂಡ ಪತನಗೊಳ್ಳುತ್ತೆ, ಅಲ್ಲಿನ ಪ್ರಧಾನಮಂತ್ರಿಯವರು ಭಾರತಕ್ಕೆ ಪಲಾಯನಗೊಳ್ತಾರೆ. ಸೊ ನಂತರದಲ್ಲಿ ಮಧ್ಯಂತರ ಸರ್ಕಾರ ರೂಪುಗೊಳ್ಳುತ್ತೆ. ಸೊ ಈ ಎಲ್ಲ ಬೆಳವಣಿಗೆ ಒಂದು ಸಂದರ್ಭದಲ್ಲಿ ಈ ಮೀಸಲಾತಿಯ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಗಲಭೆ. ಸೊ ಈ ಬಾಂಗ್ಲಾದೇಶದಲ್ಲಿ ಈ ರೀತಿಯ ಹೋರಾಟ ಅಥವಾ ಗಲಭೆ ಅನ್ನುವಂಥದ್ದು ಇದು ಇದೇ ಮೊದಲೇನಲ್ಲ, ಈ ಹಿಂದೆನೂ ಕೂಡ ಹಲವಾರು ಬಾರಿ ಆಗಿತ್ತು. ಆದರೆ ಈ ಗಲಭೆ ಆದಾಗಲೆಲ್ಲ ಏನಾಗ್ತಾ ಇತ್ತು ಅಂದರೆ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ಏನಾಗ್ತಾ ಇದ್ರು ಅಂದರೆ ಇಲ್ಲಿ ವಲಸಿಗರು ಬರ್ತಾಯಿದ್ರು, ಅಕ್ರಮ ವಲಸಿಗರು. ಸೊ ಇಲ್ಲಿ ಅಕ್ರಮ ವಲಸಿಗರು ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇವರ ಬಳಿ ಇರೋದಿಲ್ಲ. ವ್ಯಾಲಿಡ್ ಅಂದರೆ ಇಲ್ಲಿ ಪಾಸ್ಪೋರ್ಟ್ ಆಗಲಿ ಅನ್ನುವಂಥದ್ದು ಇರೋದಿಲ್ಲ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಅಕ್ರಮವಾಗಿ ಭಾರತದ ಒಳಗೆ ನುಸುಳ್ತಾರೆ. ಸೊ ಇವರನ್ನು ನಾವು ಅಕ್ರಮ ವಲಸಿಗರಂತ ಕರಿತೀವಿ. ಸೊ ಇಲ್ಲಿ ಈ ರೀತಿಯ ಒಂದು ರಾಜಕೀಯ ಅಸ್ಥಿರತೆ ಮಾತ್ರ ಏನಂತಂದರೆ ಈ ವಲಸಿಗರು ಅಂದರೆ ಅಕ್ರಮ ವಲಸಿಗರು ಭಾರತಕ್ಕೆ ನುಸುಳಲಿಕ್ಕೆ ಕಾರಣವಾಗಿಲ್ಲ. ಇದೇ ರೀತಿ ಹಲವಾರು ಬೇರೆ ಬೇರೆ ಕಾರಣಗಳಿಗಾಗಿ ಏನಾಗ್ತಾ ಇದ್ದಾರೆ ಅಂತಂದರೆ ಈ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ವಲಸಿಗರು ಬರ್ತಾ ಇದ್ದಾರೆ. ಸೊ ಏನಿದು ಕಂಟೆಕ್ಸ್ಟ್ ಅಂತ ನೋಡೋಣ. ಸೊ ಡಿಸ್ಪೈಟ್ ದಿ ಪೊಲಿಟಿಕಲ್ ಟರ್ಮಾಯಿಲ್ ಇನ್ ಬಾಂಗ್ಲಾದೇಶ್ ಫಾಲೋವಿಂಗ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ's departure to India, data reveals that there has not been a significant increase in the interceptions of undocumented individuals at the India-Bangladesh border. ಸೊ ಅಂದರೆ ಏನಾಗಿತ್ತು, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಈ ಒಂದು ಮೀಸಲಾತಿ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಅಲ್ಲಿನ ಪ್ರಧಾನಿಯವರು ಅಲ್ಲಿ ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ಪಲಾಯನವನ್ನು ಮಾಡ್ತಾರೆ. ಸೊ ಇಲ್ಲಿ ಡೇಟಾ ಅಂಕಿ ಅಂಶಗಳು ಹೇಳೋದೇನಂತಂದರೆ ದ್ಯಾಟ್ ದೇರ್ ಹ್ಯಾಸ್ ನಾಟ್ ಬೀನ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಇಂಟರ್ಸೆಪ್ಷನ್ ಆಫ್ ಅನ್ಡಾಕ್ಯುಮೆಂಟ್ ಇನ್ ದ ಇಂಡಿವಿಜುವಲ್ ಅಟ್ ದ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್. ಅಂದರೆ ಈ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಈ ಅಕ್ರಮ ನುಸುಳುವಿಕೆ ಏನು ಮಾಡ್ತಾ ಇದ್ದಾರೆ ಇವರ ಸಂಖ್ಯೆಯಲ್ಲಿ ಏನು ಡೆವಲಪ್ ಆಗಿಲ್ಲ. ಹ್ಯಾಸ್ ನಾಟ್ ಬಿನ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್, ಯಾವುದೇ ರೀತಿಯ ಒಂದು ಏರಿಕೆ ಕಂಡು ಬಂದಿಲ್ಲ ಅಂತ ಹೇಳಿ ಡೇಟಾ ಹೇಳ್ತಾ ಇದೆ. ಸೊ ಫ್ರಾಮ್ ಆಗಸ್ಟ್ 5 to November 27, 393 individuals were apprehended, a number that does not markedly exceed previous figure. ಸೊ ಅಂದರೆ ಏನು, ಈ ಒಂದು ಈ ವರ್ಷದಲ್ಲಿ ಆಗಸ್ಟ್ 5ರಿಂದ
ನವೆಂಬರ್ 27ರವರೆಗೆ ಸುಮಾರು 1393 ಅಂದರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುವಂಥ 1393 ವ್ಯಕ್ತಿಗಳನ್ನ ಏನು ಮಾಡಲಾಗಿದೆ, ಇಲ್ಲಿ ಬಂಧನವನ್ನು ಮಾಡಲಾಗಿದೆ. ಸೊ ಇದು ಪ್ರೀವಿಯಸ್ ಇಯರ್ಗೆ ಹೋಲಿಸಿದರೆ ಇದು ತುಂಬಾ ಕಡಿಮೆ ಇದೆ. ಹಾಗೆ ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹ್ಯಾಸ್ ಮೇಂಟೈನ್ಡ್ ಹೈಟನ್ಡ್ ವಿಜಿಲೆನ್ಸ್ ಬಟ್ ರಿಪೋರ್ಟ್ಸ್ ನೋ ಮಾಸ್ ಮೂವ್ಮೆಂಟ್ ಆಫ್ ಪೀಪಲ್ ಸೀಕಿಂಗ್ ರೆಫ್ಯೂಜಿ. ಅಂದ್ರೆ ಇಲ್ಲಿ ಈ ಗಡಿಯಲ್ಲಿ ಅಂದರೆ ಬಾಂಗ್ಲಾದೇಶ ಮತ್ತು ಭಾರತದ ಈ ಒಂದು ಗಡಿಯಲ್ಲಿ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಇದೇನು ಮಾಡುತ್ತಾ ಅಲ್ಲಿನ ಗಡಿ ನಿರ್ವಹಣೆಯನ್ನು ಮಾಡುತ್ತಾ. ಸೊ ಇವರ ಒಂದು ಏನಂತಂದರೆ ಮುನ್ನೆಚ್ಚರಿಕೆ ಅಥವಾ ಕಣ್ಗಾವಲಿನಿಂದಾಗಿ ಏನಾಗಿದೆ ಅಂತಂದರೆ ಈ ಅಕ್ರಮ ವಲಸಿಗರನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸೊ ಇಲ್ಲಿ ಸಾಧ್ಯವಾಗಿದೆ. ಸೊ ನೆಕ್ಸ್ಟ್ ಒನ್ ಪೊಲಿಟಿಕಲ್ ಸ್ಟೆಬಿಲಿಟಿ ವರ್ಸಸ್ ಬಾರ್ಡರ್ ಸೆಕ್ಯೂರಿಟಿ. ಸೊ ಅಂದರೆ ಏನು ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಆಗ್ತಾ ಇದೆ. ಹಾಗೆ ಭಾರತದ ಗಡಿಯಲ್ಲಿ ಯಾರಿದ್ದಾರೆ, ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಾರೆ. ಸೊ ಅಂದರೆ ಇಲ್ಲಿ ರಾಜಕೀಯ ಅಂದರೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಾಗಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಯ ಅಂದರೆ ಬಾಂಗ್ಲಾದೇಶದಿಂದ ಏನಾಗ್ತಾರೆ ಅಂದರೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ಏನಾಗ್ತಾರೆ, ಇಲ್ಲಿ ನುಸುಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಬಾರ್ಡರ್ ಸೆಕ್ಯೂರಿಟಿ ಅವರ ಒಂದು ರೋಲ್ ಪ್ರಮುಖವಾಗಿರುತ್ತೆ. ಅಂದರೆ ಅವರನ್ನು ಬಂಧನವನ್ನು ಮಾಡಿ ಅದನ್ನು ಮತ್ತೆ ಅವರ ದೇಶಕ್ಕೆ ಅವರನ್ನು ಡಿಪಾರ್ಚರ್ ಮಾಡಲಾಗತ್ತೆ. ಇನ್ನು ಸ್ಟ್ಯಾಟಿಸ್ಟಿಕಲ್ ಟ್ರೆಂಡ್ಸ್. ಸೊ ಇಲ್ಲಿ ಅಂಕಿಅಂಶಗಳು ಏನು ಹೇಳುತ್ತೆ. ಸೊ ಪ್ರೀವಿಯಸ್ ಇಯರ್ ರಿವಿಲ್ ಫ್ಲಕ್ಚುಯೇಟಿಂಗ್ ಪ್ಲಾಟರ್ ಅಂದರೆ ಏನಂತಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಅಂದರೆ ಕಳೆದ ವರ್ಷಕ್ಕೆ ಹೋಲಿದರೆ ಈ ವರ್ಷದಲ್ಲಿ ಕಡಿಮೆ ಒಂದು ನುಸುಳುವಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೂಡ ಹಲವಾರು ಒಂದು ಕಾರ್ಯಾಚರಣೆಗಳನ್ನ ಕೂಡ ಮಾಡ್ತಾ ಇದೆ. ಅಕ್ರಮವಾಗಿ ಏನು ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುವಂಥ ಜನರನ್ನು ಇಲ್ಲಿ ತಡೆ ಹಿಡಿಯಲಾಗ್ತಾ ಇದೆ. ಹಾಗೆ ಮೈನಾರಿಟಿ ಕಮ್ಯುನಿಟಿ ಕನ್ಸರ್ನ್. ಸೊ ಅಂದರೆ ಇಲ್ಲಿ ಭಾರತಕ್ಕೆ ಅಕ್ರಮವಾಗಿ ಯಾಕೆ ಇವರು ಬರ್ತಾ ಇದ್ದಾರೆ, ಅಕ್ರಮವಾಗಿ ಬರಲು ಏನು ಕಾರಣ? ಸೊ ಮೊದಲನೇದಾಗಿ ಮೈನಾರಿಟಿ ಕಮ್ಯುನಿಟಿ ಕನ್ಸರ್ನ್. ಸೊ ಇಲ್ಲಿ ಈ ಬಾಂಗ್ಲಾದೇಶದಲ್ಲಿ ಮೆಜಾರಿಟಿ ಯಾರಿದ್ದಾರೆ, ಮುಸ್ಲಿಮರಿದ್ದಾರೆ. ಓಕೆ, ಉಳಿದ ಒಂದು ಸಮುದಾಯಗಳು ಹಿಂದೂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ತಾರೆ, ಅಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ. ಸೊ ಈ ಅಲ್ಪಸಂಖ್ಯಾತರಿಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹೆಚ್ಚಿನ ಒಂದು ಕಿರುಕುಳ ಆಗ್ತಾ ಇದೆ. ಸೊ ಅಲ್ಲಿ ಅವರು ಏನಂತ ಭಾವಿಸ್ಕೊಳ್ತಾರೆ ಅಂತಂದರೆ ಇದು ಗ್ರೂಪ್ ಸ್ಪೇರಿಂಗ್ ಫಾರ್ ದೇರ್ ಸೇಫ್ಟಿ. ಸೊ ಇವರು ತಮ್ಮ ಒಂದು ಭದ್ರತೆಯ ಬಗ್ಗೆ ಅವ್ರಿಗೆ ಭಯ ಇದೆ. ಸೊ ಹೀಗಾಗಿ ಏನಂತಂದರೆ ಈ ಭಯದ ಕಾರಣವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಇಲ್ಲಿ ವಲಸೆಯನ್ನು ಬರ್ತಾ ಇದ್ದಾರೆ. ಹಾಗೆ ಇಂಟರ್ಸೆಪ್ಷನ್ ಡೆಮೋಗ್ರಫಿಕ್ಸ್. ಸೊ ಈ ರೀತಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು ಇಲ್ಲಿನ ಒಂದು ಸ್ಥಳೀಯ ಒಂದು ಜನಸಂಖ್ಯೆ ಜೊತೆಗೆ ಏನಾಗ್ತಾರೆ ಅಂದರೆ ಮಿಕ್ಸ್ ಆಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಇದು ಜನಸಂಖ್ಯೆಯ ಮೇಲೆ ಅಲ್ಲಿನ ಒಂದು ಅಂದರೆ ಗಡಿಗೆ ಹೊಂದಿಕೊಂಡಂತೆ ಇರುವಂಥ ಪ್ರದೇಶಗಳ ಮೇಲೆ ಏನಾಗುತ್ತೆ, ಜನಸಂಖ್ಯೆಯ ಒತ್ತಡ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ನೆಕ್ಸ್ಟ್ ಒಂದು ಹಿಸ್ಟಾರಿಕಲ್ ಕಂಟೆಕ್ಸ್ಟ್. ಸೊ ಐತಿಹಾಸಿಕವಾಗಿ ನೋಡೋದಾದರೆ ಏನಾಗ್ತಾ ಇದೆ ಅಂತಂದರೆ ಡ್ಯೂರಿಂಗ್ ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭಾರತದಲ್ಲಿ ಮೈಗ್ರೇಷನ್ ಅನ್ನುವಂಥದ್ದು ಅಥವಾ ರೆಫ್ಯೂಜಿಗಳು ನಿರಾಶ್ರಿತರಂತ ಏನು ಕರಿತೀವಿ. ಐತಿಹಾಸಿಕವಾಗಿ ಭಾರತದಲ್ಲಿ ಯಾವ ರೀತಿ ನಿರಾಶ್ರಿತರು ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ಇದನ್ನು ನಾವು 3 ಪೀರಿಯಡ್ಗಳಲ್ಲಿ ನೋಡ್ಬೋದು. ಸೊ ಫಸ್ಟ್ ಒನ್ ಎನಿಸಿಯಂಟ್ ಪೀರಿಯಡ್ ಅಂದರೆ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಆಗ್ತಾ ಇತ್ತು. ಸೊ ಹಿಯರ್ ಡೇಟಿಂಗ್ ಬ್ಯಾಕ್ ಮಿಲೇನಿಯಂ. ಫಾರ್ ಎಕ್ಸಾಂಪಲ್, Jews found refuge in India century before Christ after fleeing persecution and the destruction of their temple in Jerusalem by the ಬೆಬಿಲಿಯನ್ಸ್ ಆ್ಯಂಡ್ ಲೇಟರ್ ರೋಮ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಬೆಬಿಲಿಯನ್ ಅಂದರೆ ಈ ಜೆರುಸಲೆಮ್ನಲ್ಲಿ ಏನಂತಂದರೆ ಇಲ್ಲಿನ ಆಳ್ವಿಕೆಗಾರರು ಅಂದರೆ ಬೆಬಿಲಿಯನ್ನರಾಗಿರ್ಬೋದು ಮತ್ತು ಈ ರೋಮನರು ಏನು ಮಾಡ್ತಾರೆ ಅಂತಂದರೆ ಈ ಜೀವ್ಗಳಿಗೆ ಮತ್ತು ಕ್ರಿಸ್ಟ್ಗಳಿಗೆ ಕಿರುಕುಳವನ್ನು ನೀಡ್ತಾರೆ. ಸೊ ಈ ಕಿರುಕುಳವನ್ನು ನೀಡಿದ ಸಂದರ್ಭದಲ್ಲಿ ಅವರು ಮೊದಲು ಭಾರತಕ್ಕೆ ಇಲ್ಲೇನು ಮಾಡ್ತಾರೆ ಅಂದರೆ ನಿರಾಶ್ರಿತರಾಗಿ ಬರ್ತಾರೆ. ಸೊ ಈ ರೀತಿಯ ಒಂದು ರೆಫ್ಯೂಜಿ ಭಾರತಕ್ಕೆ ಬರುವಂಥದ್ದನ್ನು ನಾವು ಪ್ರಾಚೀನ ಕಾಲದಲ್ಲಿ ಕೂಡ ನೋಡ್ಬೋದು. ಹಾಗೆ ಇನ್ನು ಮಿಡಿವಲ್ ಪೀರಿಯಡಲ್ಲಿ ಕೂಡ ಕೂಡ ಭಾರತಕ್ಕೆ ಹಲವಾರು ಜನರು ವಲಸೆ ಬರ್ತಾರೆ ಅಥವಾ ನಿರಾಶ್ರಿತರಾಗಿ ಬರ್ತಾರೆ. ಸೊ ಇಲ್ಲಿ ಜುರಾಸ್ಟ್ರಿಯನ್ಸ್ ಪ್ಲೇಯಿಂಗ್ ಇಸ್ಲಾಮಿಕ್ ಪರ್ಸಿಕ್ಯೂಷನ್ ಇನ್ ಪರ್ಷಿಯಾ ಆಲ್ಸೋ ಸಾಟ್ ಆ್ಯಂಡ್ ಫೌಂಡ್ ಸೇಫ್ಟಿ ಇನ್ ಇಂಡಿಯಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಷಿಯಾದಲ್ಲಿ ಈ ಒಂದು ಇಸ್ಲಾಮಿಕ್ ಅವರ ಕಿರುಕುಳದಿಂದ ಏನಾಗ್ತಾರೆ ಅಂತಂದರೆ ಇವರು ಭಾರತಕ್ಕೆ ಇಲ್ಲಿ ನಿರಾಶ್ರಿತರಾಗಿ ಬರ್ತಾರೆ. ಸೊ ನೆಕ್ಸ್ಟ್ ಇವಾಗ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾಗುವಂಥ ಸಂದರ್ಭದಲ್ಲಿ ಕೂಡ ಏನಾಗ್ತಾರೆ, ಹಲವಾರು ಜನ ಅಂದರೆ ಇಲ್ಲಿ ಸುಮಾರು
13ರಿಂದ 15 ಮಿಲಿಯನ್ ಜನರು ಏನಾಗ್ತಾರೆ ಅಂತಂದ್ರೆ ಭಾರತಕ್ಕೆ ಸೊ ಇಲ್ಲಿ ನಿರಾಶ್ರಿತರಾಗಿ ಬರ್ತಾರೆ. ಹಾಗೆ ಇಲ್ಲಿ 20ನೇ ಒಂದು ಸೆಂಚುರಿ ನಂತರನೂ ಕೂಡ ಸೊ ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಶ್ರೀಲಂಕಾ, ಅಫ್ಘಾನ್, ಈ ರೀತಿ ಹಲವಾರು ದೇಶಗಳಿಂದ ಏನಾಗ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಇಲ್ಲಿ ಅಕ್ರಮವಾಗಿ ನುಸುಳ್ತಾ ಇದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. 40 years after Bhopal gas tragedy, Union Carbide's toxic waste yet to be removed. ಎಸ್, ಸೊ ಇಲ್ಲಿ ಕೀವರ್ಡ್ ಏನಂತಂದರೆ ಭೋಪಾಲ್ ಗ್ಯಾಸ್ ಟ್ರೆಜಿಡಿ. ಅಂದರೆ ಇದನ್ನು ಕನ್ನಡದಲ್ಲಿ ಭೋಪಾಲ್ ಅನಿಲ ದುರಂತ ಅಂತ ಕರಿತೀವಿ. ಸೊ ಈ ಒಂದು ದುರಂತ ಯಾವಾಗ ಸಂಭವಿಸಿತ್ತು ಅಂತಂದರೆ ಇದು 1984 ಡಿಸೆಂಬರ್ನಲ್ಲಿ ಡಿಸೆಂಬರ್. ಎಸ್, ಸೊ ಅಂದರೆ ಇವಾಗ 2024ಕ್ಕೆ 40 ವರ್ಷಗಳಾಗಿದೆ. ಸೊ ಈ 40 ವರ್ಷಗಳಾದರೂ ಅಂದರೆ ಇದು ಯಾವ ಒಂದು ಅನಿಲ ಸೋರಿಕೆ ಆಗುತ್ತೆ ಅಂತಂದರೆ ಈ ಒಂದು ದುರಂತದಲ್ಲಿ ಮಿಥೈಲ್ ಐಸೋಸೈನೈಡ್ ಅಂತ ಬರುತ್ತೆ. ಮಿಥೈಲ್ ಐಸೋಸೈನೈಡ್. ಎಸ್, ಸೊ ಈ ಒಂದು ಅನಿಲ ಏನಾಗುತ್ತೆ ಅಂದರೆ ಸೋರಿಕೆ ಆಗತ್ತೆ. ಹಾಗಿದ್ರೆ ಈ ಒಂದು ಅನಿಲವನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ಕೊಳ್ಳಲಾಗ್ತಾ ಇತ್ತು ಈ ಒಂದು ಭೋಪಾಲ್ನಲ್ಲಿ ಅಂತಂದರೆ ಇದನ್ನು ಫರ್ಟಿಲೈಸರ್ ಅಂದರೆ ರಸಗೊಬ್ಬರಗಳ ಒಂದು ತಯಾರಿಕೆಯಲ್ಲಿ ಏನು ಮಾಡಲಾಗ್ತಾ ಇರತ್ತೆ, ಈ ಒಂದು ಕೆಮಿಕಲನ್ನು ಮಿಥೈಲ್ ಐಸೋಸೈನೈಡ್ ಅನ್ನುವಂಥ ಕೆಮಿಕಲ್ನ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇರತ್ತೆ. ಸೊ ಇದೇನಾಗುತ್ತೆ ಅಂದರೆ ಸಡನ್ನಾಗಿ ಮಧ್ಯರಾತ್ರಿ ಏನಾಗುತ್ತೆ ಅಂದರೆ ಇದು ಲೀಕ್ ಆಗಿಬಿಡತ್ತೆ. ಸೊ ಹೀಗಾಗಿ ಜನರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಪರಿಣಾಮವಾಗಿ ಅಲ್ಲಿ ಹಲವಾರು ಜನರು ಸಾವನ್ನ ಹೋಗ್ತಾರೆ. ಸೊ ಹೀಗಾಗಿ ಈ ಅನಿಲ ಒಂದು ದುರಂತದಿಂದ ಏನಾಗುತ್ತೆ ಅಂತಂದರೆ ಅಲ್ಲಿನ ಮಣ್ಣು ಮತ್ತು ನೀರು ಏನಾಗುತ್ತೆ ಅಂತಂದರೆ ಇಲ್ಲಿ ಮಲಿನವಾಗುತ್ತೆ. ಸೊ ಆವಾಗ ಮಲಿನವಾಗಿರುವಂಥ ಈ ಮಣ್ಣು ಇನ್ನೂ ಕೂಡ ಜನರ ಮೇಲೆ ಏನಾಗ್ತಾ ಇದೆ ಅಂದರೆ ಹೆಲ್ತ್ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಅಂಶಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಎಸ್, ಸೊ ಇದರ ಕಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ 40 years after the Bhopal gas tragedy, Union Carbide's toxic waste remains largely unaddressed. ಅಂದರೆ ಏನು 40 ವರ್ಷಗಳಾದರೂ ಕೂಡ ಈ ದುರಂತ ಸಂಭವಿಸಿ 40 ವರ್ಷಗಳಾದರೂ ಕೂಡ ಏನಂತಂದರೆ ಈ ಯೂನಿಯನ್ ಕಾರ್ಬೈಡ್ ಟಾಕ್ಸಿಕ್ ಅಂದರೆ ಮಿಸೈಲ್ ಐಸೋಸೈನೈಡ್ ಅನ್ನುವಂಥದ್ದು ಇನ್ನೂ ಕೂಡ ಏನಾಗಿದೆ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಉಳ್ಕೊಂಡಿದೆ. ಅದನ್ನು ಇನ್ನೂ ಕೂಡ ಅನ್ಅಡ್ರೆಸ್ಡ್, ಇನ್ನೂ ಕೂಡ ಅದನ್ನು ಬಗೆಹರಿಸಿಲ್ಲ ಅನ್ನುವಂಥ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡಿಸ್ಪೈಟ್ 126 crore allocated for the disposal of 337 tons of waste, no significant action has been taken. ಅಂದರೆ ಅಲ್ಲಿನ ಒಂದು ಏನು ಈ ಟಾಕ್ಸಿಕನ್ನು ರಿಮೂವ್ ಮಾಡಬೇಕಂತಂದ್ರೆ ಅಂದರೆ ಸುಮಾರು 337 ಟನ್ನಷ್ಟು ವಿಷಾನಿಲವನ್ನು ಡಿಸ್ಪೋಸ್ ಮಾಡಬೇಕಂತ ಹೇಳಿ 126 ಕೋಟಿಯನ್ನು ಏನು ಮಾಡಿದ್ದಾರೆ ಇಲ್ಲಿ ಅನುದಾನವನ್ನು ನೀಡಿದರೂ ಕೂಡ ಯಾವುದೇ ರೀತಿಯ ಒಂದು ಬೆಳವಣಿಗೆ ಅನ್ನುವಂಥದ್ದು ಇನ್ನೂ ಕೂಡ ಇಲ್ಲಿ ಕಂಡು ಬಂದಿಲ್ಲ. ಸೊ ಆ್ಯನ್ ಎಸ್ಟಿಮೇಟೆಡ್ 11 lakh tons ಆಫ್ ಕಂಟ್ಯಾಮಿನೇಟೆಡ್ ಸಾಯಿಲ್ ಆ್ಯಂಡ್ ಅದರ್ ಹಜಾರ್ಡಸ್ ಮಟೀರಿಯಲ್ಸ್. ಸೊ ಅಂದರೆ ಏನು ಈ ದುರಂತ ಆದಂಥ ಸಂದರ್ಭದಲ್ಲಿ ಸುಮಾರು 11 ಲಕ್ಷ ಟನ್ನಷ್ಟು ಏನಾಗಿದೆ ಅಂತಂದರೆ ಮಣ್ಣು ಮತ್ತು ಇತರ ವಸ್ತುಗಳು ಏನಾಗಿದೆ ಅಂದರೆ ವಿಷಪೂರಿತವಾಗಿದೆ. ಸೊ ಆ ಮೂಲಕ ಅಲ್ಲಿನ ಮಣ್ಣು ಮತ್ತು ಅಲ್ಲಿನ ಅಂತರ್ಜಲವು ಕೂಡ ಏನಾಗಿದೆ ಅಂತಂದರೆ ಇಲ್ಲಿ ಕಂಟ್ಯಾಮಿನೇಟ್ ಆಗಿದೆ ಅಥವಾ ಮಲಿನಗೊಂಡಿದೆ. ಸೊ ಎನ್ವಿರಾನ್ಮೆಂಟಲ್ ಇಂಜಸ್ಟಿಸ್. ಸೊ ಇದು ಏನಾಗಿದೆ ಅಂದರೆ ಈ ಟಾಕ್ಸಿಕ್ ವೇಸ್ಟ್ ಅನ್ನೋದು ಪರಿಸರದ ಮೇಲೂ ಕೂಡ ಏನಾಗಿದೆ ಅಂತಂದರೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರಿದೆ. ಅಲ್ಲಿನ ಒಂದು ಜನರ ಆರೋಗ್ಯದ ಮೇಲೆ ಪರ್ಟಿಕ್ಯುಲರ್ ಎಫೆಕ್ಟಿಂದ ಮಾರ್ಜಿನೈಸ್ಡ್ ಕಮ್ಯುನಿಟಿ ಅಂದರೆ ಬಡವರಾಗಿರ್ಬೋದು, ಶೋಷಿತರಾಗಿರ್ಬೋದು, ಅವರ ಮೇಲೆ ಏನಾಗಿದೆ ಅಂದರೆ ಇದು ಆರೋಗ್ಯದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರಿದೆ. ಹಾಗೆ ಪಬ್ಲಿಕ್ ಹೆಲ್ತ್ ರಿಸ್ಕ್. ಸೊ ಇದರಿಂದ ಅಂದರೆ ಅಲ್ಲಿನ ಅಂತರ್ಜಲ ಕಂಟ್ಯಾಮಿನೇಷನ್ ಕ್ಯಾನ್ ಲೀಡ್ ಟು ಸಿವಿಯರ್ ಹೆಲ್ತ್ ಇಂಪ್ಲಿಕೇಶನ್. ಅಂದರೆ ಅಲ್ಲಿನ ಈ ಒಂದು ಮಿಸೈಲ್ ಐಸೋಸೈನೈಡ್ ಸೋರಿಕೆಯಿಂದ ಏನಾಗಿದೆ ಅಂದರೆ ಅಲ್ಲಿನ ಅಂತರ್ಜಲವು ಕೂಡ ಮಲಿನಗೊಂಡು ಅದು ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರಿದೆ. ಸೊ ಇದರಿಂದ ಏನಾಗಿದೆ ಅಂದರೆ ಅಲ್ಲಿನ ಜನರಿಗೆ ಕ್ಯಾನ್ಸರ್ ಕೂಡ ಇಲ್ಲಿ ಬಂದಿದೆ. ಹಾಗೆ ಲೀಗಲ್ ಚಾಲೆಂಜಸ್. ಸೊ ಇಲ್ಲಿ ಕಾನೂನಾತ್ಮಕ ಒಂದು ಸವಾಲುಗಳೇನು,
The lack of enforcement of court orders indicates a broader issue of accountability within the governmental agencies regarding the hazardous waste management. ಸೊ ಇಲ್ಲಿ ಏನಾಗಿದೆ ಅಂತಾರೆ, ಈ ಒಂದು ಏನು ದುರಂತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಕೋರ್ಟ್ ಆರ್ಡರ್ಸ್ ಏನಾಗಿದೆ ಅಂದರೆ ಜಾರಿಗೆ ತರಲಿಕ್ಕೆ ಇಲ್ಲಿ ಸರಿಯಾಗಿ ಆ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗೆ ಈ ಒಂದು ದುರಂತಕ್ಕೆ ಕಾರಣವಾದರೂ ಹೊಣೆಗಾರಿಕೆಯನ್ನು ಹೊತ್ಕೊಂಡಿಲ್ಲ. ಸೊ ಅದರಿಂದ ತೊಂದರೆಗಳಿಗೆ ಆದವರಿಗೆ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಕೂಡ ಇಲ್ಲಿ ನೀಡಿಲ್ಲ. ಹಾಗೆ ಫೈನಾನ್ಷಿಯಲ್ ಅಲೋಕೇಶನ್ ವರ್ಸಸ್ ಆ್ಯಕ್ಷನ್. ಸೊ ಏನು ಇದಕ್ಕೆ ಸುಮಾರು 330ಕ್ಕಿಂತ ಹೆಚ್ಚಿನ ಒಂದು ಟನ್ನನ್ನು ರಿಮೂವ್ ಮಾಡಬೇಕಂತ ಹೇಳಿ, ಅಂದರೆ ವಿಷ ಅನಿಲವನ್ನು ತೆಗೆದು ಹಾಕಬೇಕಂತ ಹೇಳಿ ಸುಮಾರು 126 ಕೋಟಿ ರಿಲೀಸನ್ನು ಮಾಡಿದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಎಫೆಕ್ಟಿವ್ ಆಗಿರುವಂಥ ಕ್ರಮಗಳನ್ನ ಇಲ್ಲಿ ಕೈಗೊಂಡಿಲ್ಲ. ಹಾಗೆ ಲಾಂಗ್ ಟರ್ಮ್ ಕಂಟ್ಯಾಮಿನೇಷನ್. ಸೊ ಅಂದರೆ ದೀರ್ಘಾವಧಿಯವರೆಗೆ ಇದು ಯಾವ ರೀತಿ ಮಲಿನವಾಗಿದೆ ಅನ್ನೋಂಥದ್ದು, ಅಂದರೆ ಸುಮಾರು 40 ವರ್ಷ ಆಗಿದೆ ಈ ಒಂದು ದುರಂತ ಸಂಭವಿಸಿ, ಆದರೂ ಕೂಡ ಆ ಒಂದು ದುರಂತದ ಭಾಗವಾಗಿ ಇನ್ನೂ ಕೂಡ ಏನಾಗಿದೆ ಅಂದರೆ ಅಲ್ಲಿನ ಹಲವಾರು ವಸ್ತುಗಳು ಕೂಡ ಇನ್ನೂ ಕೂಡ ಇಲ್ಲಿ ಈ ಒಂದು ಟಾಕ್ಸಿಕ್ನಿಂದ ಕೂಡಿದ. ಹಾಗೆ ನೀಡ್ ಫಾರ್ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್. ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಅಂದರೆ ಸಮಗ್ರವಾದಂಥ ಒಂದು ಮೌಲ್ಯಮಾಪನ ಅನ್ನುವಂಥದ್ದು ಬೇಕಾಗಿದೆ. ಅಂದರೆ ದ ಅಬ್ಸೆನ್ಸ್ ಆಫ್ ಅಪ್ಡೇಟೆಡ್ ಸ್ಟಡೀಸ್ ಸಿನ್ಸ್ 2010 ಅಂಡರ್ಲೈನ್ಸ್ ದ ನೆಸೆಸಿಟಿ ಫಾರ್ ಕಂಟಿನ್ಯೂಯಲ್ ಎನ್ವಿರಾನ್ಮೆಂಟಲ್ ಅಸೆಸ್ಮೆಂಟ್ ಟು ಅಡಾಪ್ಟ್ ಟು ಇವಾಲ್ವಿಂಗ್ ಕಂಟ್ಯಾಮಿನೇಷನ್ ಸಿನಾರಿಯೋ. ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಅಂತಂದ್ರೆ ಸೊ ಏನು ಈ 1984 ದುರಂತ ಆಗತ್ತೆ, ಆ ದುರಂತದಿಂದ ಇದು ಎನ್ವಿರಾನ್ಮೆಂಟ್ ಮೇಲೆ ಹಾಗೆ ಪಬ್ಲಿಕ್ ಹೆಲ್ತ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದ, ಅದರಿಂದ ಜನರ ಆರೋಗ್ಯದ ಮೇಲೆ ಏನಾಗಿದೆ ಅನ್ನುವಂಥ ಅಂಶಗಳನ್ನ ಸೊ ಇಲ್ಲಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡ್ತಾ ಇಲ್ಲ 2010ರಿಂದ. ಹಾಗೆ ಸಿವಿಲ್ ಎಂಗೇಜ್ಮೆಂಟ್. ಸೊ ಅಂದರೆ ನಾಗರಿಕರ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು. ದ ಟ್ರೈಬ್ಯೂಟ್ ಬೈ ಚಿಲ್ಡ್ರನ್ ಆಫ್ ವಿಕ್ಟಿಮ್ಸ್ emphasizes of human cost, administrative failures and calls for increased public awareness and advocacy for remediation. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ದುರಂತದಲ್ಲಿ ಒಪ್ಪಿರುವಂಥ ನಿರಾಶ್ರಿತರ ಮಕ್ಕಳು ಅಥವಾ ಸಂತ್ರಸ್ತರ ಮಕ್ಕಳು ಏನು ಮಾಡಿದ್ದಾರೆ, ಅವರಿಗೆ ಒಂದು ಟ್ರೈಬ್ಯೂಟನ್ನು ಸಲ್ಲಿಸಿದ್ದಾರೆ. ಸೊ ಇಲ್ಲಿ ಬೇಕಾಗಿರುವಂಥದ್ದು ಏನಂದರೆ ಸಾರ್ವಜನಿಕರ ಅರಿವು, ಈ ಒಂದು ದುರಂತದ ಅರಿವು ಗೊತ್ತಾಗಬೇಕಾಗಿದೆ, ಹೆಚ್ಚಿಸಬೇಕಾಗಿದೆ. ಹಾಗೆ ಅವರಿಗೆ ಪರಿಹಾರವನ್ನು ನೀಡಬೇಕಾಗಿರುವಂಥದ್ದು ಸದ್ಯಕ್ಕೆ ಇರುವಂಥ ಒಂದು ಕ್ರಮವಾಗಿದೆ. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೆಂಟರ್ ವರ್ಕಿಂಗ್ ಆನ್ ನ್ಯಾಷನಲ್ ಪಾಲಿಸಿ ಡಾಕ್ಯುಮೆಂಟ್ ಆನ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್. ಸೊ ಈ ಒಂದು ಟಾಪಿಕಲ್ಲಿ ಹೇಳ್ತಾ ಇರುವಂಥದ್ದು ಮಹಿಳಾ ಕಾರ್ಮಿಕ ಬಲದ ಒಂದು ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಆರ್ಥಿಕತೆಯಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು. ಎಸ್, ಸೊ ಹಿಯರ್ context. The Indian government is preparing a national policy document. ಸೊ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಒಂದು ರಾಷ್ಟ್ರೀಯ ನೀತಿಯ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರನ್ನು ಮಾಡ್ತಾ ಇದೆ. ಯಾವುದರ ಮೇಲೆ ಅಂತಂದರೆ ಸೊ ಇದು ಇಂಪ್ರೂವಿಂಗ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್, ಅಂದರೆ ಈ ಒಂದು ಆರ್ಥಿಕತೆಯಲ್ಲಿ ಮಹಿಳಾ ಕಾರ್ಮಿಕ ಬಲದ ಒಂದು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥ ಸುಧಾರಿಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ರಾಷ್ಟ್ರೀಯ ನೀತಿಯ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ತಯಾರಿಸಲಿಕ್ಕೆ ಹೊರಟಿದೆ. ಪರ್ಟಿಕ್ಯುಲರ್ಲಿ ಅಡ್ರೆಸ್ಸಿಂಗ್ ದಿ ಸಿಗ್ನಿಫಿಕೆಂಟ್ ಡ್ರಾಪ್ ಇನ್ ದ ಎಂಪ್ಲಾಯ್ಮೆಂಟ್ ರೇಟ್ ಫಾರ್ ವುಮೆನ್ ಪೋಸ್ಟ್ ಮ್ಯಾರೇಜ್. ಸೊ ಇಲ್ಲಿ ಏನಾಗುತ್ತೆ ಅಂತಾರೆ, ಮಹಿಳೆಯರ ಒಂದು ಕಾರ್ಮಿಕ ಬಲದ ದರ ಅನ್ನುವಂಥದ್ದು ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಪೋಸ್ಟ್ ಮ್ಯಾರೇಜ್, ಮದುವೆ ಆದ ನಂತರ ಏನಾಗುತ್ತೆ ಕಡಿಮೆ ಆಗುತ್ತಾರೆ. ಅಂದರೆ ಅವರು ಹೌಸ್ ಹೋಲ್ಡ್ ಅಂದರೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಹೀಗಾಗಿ ಅವರು ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಇದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ನ್ಯಾಷನಲ್ ಪಾಲಿಸಿ ಡಾಕ್ಯುಮೆಂಟನ್ನು ಸರ್ಕಾರ ಪ್ರಿಪೇರನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಸರ್ಕಾರ ಅಂದರೆ ಈ ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಹೆಚ್ಚಿಸಲಿಕ್ಕೆ ಸರ್ಕಾರ ಯಾವೆಲ್ಲ ರೀತಿಯ ಒಂದು ಉಪಕ್ರಮಗಳನ್ನ ಇಲ್ಲಿ ಕೈಗೊಂಡಿದೆ ಅಂತಂದ್ರೆ, the center's efforts to draft a national policy document signifies a proactive approach to address the barriers women face in the workforce. ಸೊ ಈ ಒಂದು ನೀತಿ ಏನು ಮಾಡುತ್ತೆ ಅಂತಂದರೆ ಯಾವುದನ್ನ ಪರಿಹರಿಸತ್ತಂದರೆ ಈ ಕೆಲಸದ ಸಂದರ್ಭದಲ್ಲಿ ಮಹಿಳೆಯರು ಎದುರಿಸ್ತಾ ಇರುವಂಥ ಬ್ಯಾರಿಯರ್ಸ್ ಅಡೆತಡೆಗಳನ್ನ, ಯಾಕೆ ಅವರು ಈ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅನ್ನುವಂಥ ಅಂಶಗಳನ್ನ ಇಲ್ಲಿ ಪರಿಹರಿಸಲಾಗತ್ತೆ. ಹಾಗೆ ವಿಶೇಷವಾಗಿ ಆಫ್ಟರ್ ಮ್ಯಾರೇಜ್ ಮದುವೆಯಾದ ನಂತರ ಯಾಕೆ ಇವರು ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅನ್ನುವಂಥ ಅಂಶಗಳನ್ನ ಇಲ್ಲಿ ಗಮನಿಸಲಾಗತ್ತೆ. ಹಾಗೆ ದ ಇಂಟರ್ ಮಿನಿಸ್ಟ್ರಿಯಲ್ ಕೊಲಾಬ್ರೇಷನ್.
The involvement of various ministries underscores the importance of multi-faceted approach to women's employment issues, integrating skill development, labor rights, rural development and child care into the cohesive strategy. ಸೊ ಇಲ್ಲಿ ಇವರ ಒಂದು ಪಾರ್ಟಿಸಿಪೇಷನ್ ರೇಟನ್ನು ಹಚ್ಚಲಿಕ್ಕೆ ಇಲ್ಲಿ ಎಲ್ಲ ಸಚಿವಾಲಯಗಳು ಏನು ಮಾಡಿದೆ, ಕೊಲಾಬ್ರೇಷನ್ ಹೊಂದಿದೆ. ಅಂದರೆ ಇವರಿಗೆ ಆ ಉದ್ಯೋಗದಲ್ಲಿ ತೊಡಗಲಿಕ್ಕೆ ಅವ್ರಿಗೆ ಕೌಶಲ್ಯದ ತರಬೇತಿಯನ್ನು, ಹಾಗೆ ಇಲ್ಲಿ ಕಾರ್ಮಿಕರ ಹಕ್ಕುಗಳನ್ನ ಕಾಪಾಡುವುದಾಗಿರ್ಬೋದು, ಹಾಗೆ ಹಳ್ಳಿಗಳ ಒಂದು ಅಭಿವೃದ್ಧಿ ಆಗಿರ್ಬೋದು, ಅಥವಾ ಮಕ್ಕಳ ಆರೈಕೆಯನ್ನು ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ ಸಮಗ್ರವಾಗಿ ನೋಡಲಾಗತ್ತೆ. ಹಾಗೆ ಕೇರ್ ಎಕಾನಮಿ ಇಂಪಾರ್ಟೆಂಟ್, ಅಂದರೆ ಆರೈಕೆಯ ಆರ್ಥಿಕತೆಯ ಮಹತ್ವ ಏನು ಅಂದರೆ ಇವಾಗ ಏನು ಮಾಡ್ತಾರೆ ಮಹಿಳೆಯರು ತನ್ನ ಕುಟುಂಬಗಳನ್ನ ಏನು ಮಾಡ್ತಾರೆ ಅಂದರೆ ಆರೈಕೆಯನ್ನು ಮಾಡ್ತಾರೆ. ಸೊ ಒಂದು ಕಡೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಪೋಸ್ಟ್ ಮ್ಯಾರೇಜ್ ಎಂಪ್ಲಾಯ್ಮೆಂಟ್ ಡ್ರಾಪ್, ಅಂದರೆ ಮದುವೆ ಆದ ನಂತರ ಏನಾಗುತ್ತೆ ಅಂದರೆ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕುಸಿತ ಅನ್ನುವಂಥದ್ದು ಕಂಡುಬರುತ್ತೆ. ದ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೈಲೈಟಿಂಗ್, ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಒಂದು ವರದಿ ಹೇಳುವ ಪ್ರಕಾರ ಏನಂತಂದರೆ 12% ಪಾಯಿಂಟ್ ಡ್ರಾಪ್ ಇನ್ ಎಂಪ್ಲಾಯ್ಮೆಂಟ್ ರೇಟ್ಸ್ ಪೋಸ್ಟ್ ಮ್ಯಾರೇಜ್. ಸೊ ಅಂದರೆ ಏನಾಗುತ್ತೆ ಮದುವೆ ಆದ ನಂತರ ಸುಮಾರು 12% ಇಲ್ಲಿ ಉದ್ಯೋಗ ದರದಲ್ಲಿ ಏನಾಗುತ್ತೆ ಕುಸಿತ ಆಗುತ್ತೆ ಅನ್ನುವಂಥ ಅಂಶವನ್ನು ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ವರದಿ ಹೇಳುತ್ತೆ. ಸೊ ಹಾಗೆ ಸ್ಕಿಲ್ಲಿಂಗ್ ಫಾರ್ ಕ್ಯಾರ್ಜಿವರ್ಸ್, ಸೊ ಅಂತಂದರೆ ಇಲ್ಲಿ ಉದ್ಯೋಗಕ್ಕೆ ಬೇಕಾಗಿರುವಂಥ ಕೌಶಲ್ಯ ಅನ್ನುವಂಥದ್ದು ಇರುವುದಿಲ್ಲ. ಅಂದರೆ ಇದೇ ಒಂದು ಏನಾಗುತ್ತೆ ಅಂದರೆ ಎಕಾನಮಿಯಲ್ಲಿ ಪಾರ್ಟಿಸಿಪೇಟ್ ಆಗಲಿಕ್ಕೆ ಒಂದು ಹಿನ್ನಡೆಯಾಗಿ ಕಂಡುಬರುತ್ತೆ. ಹಾಗೆ ಸಪೋರ್ಟ್ ಫಾರ್ ಇನ್ಫಾರ್ಮಲ್ ಸೆಕ್ಟರ್, ಅಂದರೆ ಔಪಚಾರಿಕ ವಲಯಕ್ಕೆ ಯಾವ ರೀತಿಯಲ್ಲಿ ಬೆಂಬಲವನ್ನು ಕೊಡಲಾಗುತ್ತೆ. ಸೊ ಪ್ರೊವೈಡಿಂಗ್ ಚೈಲ್ಡ್ ಕೇರ್ ಫೆಸಿಲಿಟೀಸ್ ಫಾರ್ ವುಮೆನ್ ಇನ್ ದ ಇನ್ಫಾರ್ಮಲ್ ಸೆಕ್ಟರ್ ಈಸ್ ಕ್ರೂಷಿಯಲ್ ಆಸ್ ಅ ಮೇಜಾರಿಟಿ ಆಫ್ ಫಿಮೇಲ್ ವರ್ಕರ್ಸ್ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ. ಸೊ ಅಂದರೆ ಏನಾಗುತ್ತೆ ಸಾಮಾನ್ಯವಾಗಿ ಮಹಿಳೆಯರು ಯಾಕೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ ಅಂತಂದರೆ ಅವರಿಗೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮಕ್ಕಳ ಆರೈಕೆ ಅನ್ನುವಂಥದ್ದು ಬೇಕಾಗಿರುತ್ತೆ. ಸೊ ಹೀಗಾಗಿ ಏನಂತಂದರೆ ಇಲ್ಲಿ ಮಹಿಳೆಯರು ಒಂದು ಕೆಲಸದಲ್ಲಿದ್ದಾಗ ತಮ್ಮ ಮಕ್ಕಳನ್ನ ನೋಡಿಕೊಳ್ಳಲಿಕ್ಕೆ, ಅವರ ಆರೈಕೆಯನ್ನು ಮಾಡಲಿಕ್ಕೆ ಇಲ್ಲಿ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು, ಹೊಣೆಗಾರಿಕೆಯನ್ನು ಇಲ್ಲಿ ಇಂಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಇದರ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಸಪೋರ್ಟ್ ಸ್ಕೀಮ್, ಸೊ ಈ ರೀತಿ ಮಹಿಳೆಯರ ಒಂದು ವುಮನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಟಿಂಗ್ ಬೆಂಬಲವಾಗಿ ಯಾವೆಲ್ಲ ರೀತಿಯ ಒಂದು ಅಸ್ತಿತ್ವದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಒಂದು ಸರ್ಕಾರ ಯೋಜನೆಗಳನ್ನ ತಂದಿದೆ ಅಂತಂದರೆ ಸೊ ಇಲ್ಲಿ ಪಾಲನಾ ಸ್ಕೀಮ್ ಅಂತ ಬರುತ್ತೆ, ಪಾಲನಾ ಸ್ಕೀಮ್. ಸೊ ಇದೇನಾಗುತ್ತೆ ಅಂದರೆ ಟು ಸಪೋರ್ಟಿಂಗ್ ವರ್ಕಿಂಗ್ ಪೇರೆಂಟ್ಸ್, ಸೊ ಯಾರು ಕೆಲಸದಲ್ಲಿ ತೊಡಗಿಕೊಂಡಿರುವಂಥ ಪಾಲಕರಿಗೆ ಸಹಾಯವನ್ನು ಮಾಡಲಿಕ್ಕೆ ಸೊ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ರಿಸರ್ಚ್ ಸೆಕ್ಯೂರಿಟಿ ಶುಡ್ ಬಿ ನ್ಯಾಷನಲ್ ಪ್ರಿಯಾರಿಟಿ, ಅಂದರೆ ಇಲ್ಲಿ ಸಂಶೋಧನೆ ಮತ್ತು ಸೆಕ್ಯೂರಿಟಿ ಅನ್ನೋದು ರಾಷ್ಟ್ರೀಯ ಆದ್ಯತೆಯಾಗಿರಬೇಕನ್ನುವಂಥ ಅಂಶವನ್ನು ಅಥವಾ ಲೇಖನವನ್ನು ಇಲ್ಲಿ ಕೊಟ್ಟಿದ್ದಾರೆ. ರಿಸರ್ಚ್ ಸೆಕ್ಯೂರಿಟಿ ಶುಡ್ ಬಿ ಅ ನ್ಯಾಷನಲ್ ಪ್ರಿಯಾರಿಟಿ ಫಾರ್ ಇಂಡಿಯಾ ಆ್ಯಸ್ ಇಟ್ ಏಮ್ ಫಾರ್ ಡೆವಲಪ್ಮೆಂಟ್ ಬೈ 2047. ಸೊ ಇಲ್ಲಿ ಭಾರತ 2047 ವೇಳೆಗೆ ಡೆವಲಪ್ಡ್ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ರೂಪುಗೊಳ್ಬೇಕಂತ ಹೇಳಿ ಏನು ವಿಕಸಿತ ಭಾರತ ಅಂತ ಏನು ಗುರಿಯನ್ನು ಹಾಕ್ಕೊಂಡಿದೆ ಅದನ್ನು ಸಾಧಿಸಲಿಕ್ಕೆ ಇಲ್ಲಿ ಏನಂತಂದರೆ ಭಾರತ ಇಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕಂದ್ರೆ ರಿಸರ್ಚ್ ಸೆಕ್ಯೂರಿಟಿ, ಸಂಶೋಧನೆ ಮತ್ತು ಇಲ್ಲಿ ಭದ್ರತೆಗೆ ಇಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಂತ ಹೇಳಿ ಆ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ಸೊ ಇಲ್ಲಿ ರಿಸರ್ಚ್ ಮತ್ತು ಸೆಕ್ಯೂರಿಟಿಯಲ್ಲಿ ಏನು ಇಂಪ್ರೂವ್ಮೆಂಟನ್ನು ತರಲಿಕ್ಕೆ ಅಥವಾ ಸಂಶೋಧನೆ ಮಾಡಲಿಕ್ಕೆ ಹೂಡಿಕೆ ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ. ಹಾಗಿದ್ರೆ ಯಾವ ಒಂದು ಸೆಕ್ಟರ್ಗಳಲ್ಲಿ ಹೂಡಿಕೆನ ಮಾಡಬೇಕಾಗತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿಗಳಲ್ಲಿ ಹೆಚ್ಚಿನ ಹೂಡಿಕೆ ಅನ್ನುವಂಥದ್ದು ಅಗತ್ಯವಾಗಿರುವಂಥದ್ದು. ಹಾಗೆ ಎಜುಕೇಷನಲ್ ಇನಿಷಿಯೇಟಿವ್, ಸೊ ಇಲ್ಲಿ ಶೈಕ್ಷಣಿಕ ಒಂದು ಉಪಕ್ರಮಗಳು ಯಾವ ರೀತಿ ಇರಬೇಕು. ಸೊ ರೈಸಿಂಗ್ ಅವೇರ್ನೆಸ್ ಆಫ್ ರಿಸರ್ಚ್ ಸೆಕ್ಯೂರಿಟಿ ಇನ್ ಅಕಾಡೆಮಿಕ್ ಸರ್ಕಲ್ಸ್, ಅಂದರೆ ಶಾಲೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಮಾಡಬೇಕಂತಂದರೆ ಈ ಸಂಶೋಧನೆಯ ಕುರಿತು, ರಿಸರ್ಚ್ ಸೆಕ್ಯೂರಿಟಿಯ ಕುರಿತು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಇಲ್ಲಿ ಅರಿವನ್ನು ಮೂಡಿಸಬೇಕು. ಹಾಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಅಂದರೆ ದೀರ್ಘಾವಧಿಯ ಬದ್ಧತೆ ಯಾವ ರೀತಿ ಇರಬೇಕು ಈ ರಿಸರ್ಚ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಂದರೆ ಎನ್ಶ್ಯೂರ್ ರಿಸರ್ಚ್ ಸೆಕ್ಯೂರಿಟಿ ಇಸ್ ನಾಟ್ ಜಸ್ಟ್ ಅ ಶಾರ್ಟ್ ಟರ್ಮ್ ಗೋಲ್. ಸೊ ಇದನ್ನು ನಾವು ಶಾರ್ಟ್ ಟರ್ಮ್ ಗೋಲ್ ಆಗಿ ನೋಡುವ ಬದಲು ಇದನ್ನು ಒಂದು ದೀರ್ಘಾವಧಿಯ ಒಂದು ಗುರಿಯಾಗಿ ಇದನ್ನು ನೋಡಬೇಕಾಗತ್ತೆ. ಹಾಗೆ ಜಿಯೋ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್, ದ ಇವಾಲ್ವಿಂಗ್ ಗ್ಲೋಬಲ್ ಡೈನಾಮಿಕ್ಸ್
particularly concerning China, necessitate vigilance in research collaboration to prevent ಎಸ್ಪಿಯೋನೇಜ್ ಆ್ಯಂಡ್ ಥೆಫ್ಟ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಹ್ಯಾಕನ್ನು ಮಾಡ್ತಾರೆ, ಅಂದರೆ ಸೆನ್ಸಿಟಿವ್ ಡೇಟಾವನ್ನ ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ, ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಆ ಒಂದು ದೇಶಗಳ ಆ್ಯಪನ್ನು ಬಳಸೋದ್ರ ಮೂಲಕ ಅಥವಾ ಸಾಫ್ಟ್ವೇರ್ಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಈ ರೀತಿಯ ಥ್ರೆಟ್ ಅನ್ನೋದು ಭಾರತಕ್ಕೆ ಇಲ್ಲಿ ಆಗತ್ತೆ. ಹಾಗೆ ಗ್ಲೋಬಲ್ ಬೆಂಚ್ ಮಾರ್ಕ್ ಲರ್ನಿಂಗ್ ಫ್ರಾಮ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಸಚ್ ಆಸ್ ದ US CHIPS Act and Canada's guidelines can help India create a comprehensive research security framework that address specific threats. ಸೊ ಅಂದರೆ ಈ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ US ಆಗಿರ್ಬೋದು, ಕೆನಡಾ ಆಗಿರ್ಬೋದು ಹಲವಾರು ಮಾರ್ಗಸೂಚಿಗಳನ್ನ ಹೊಂದಿದ್ದಾರೆ ಅವರು. ಇದೇ ರೀತಿ ಒಂದು ಮಾರ್ಗಸೂಚಿಗಳನ್ನ ಇಲ್ಲಿ ಭಾರತ ಕೂಡ ಇಲ್ಲಿ ಅಳವಡಿಸಿಕೊಳ್ಬೇಕಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹಾಗೆ ಇನ್ಸ್ಟಿಟ್ಯೂಷನಲ್ ವಲ್ನರಬಿಲಿಟಿ ಅಂದರೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ಸಂಸ್ಥೆಗಳು ಯಾವ ರೀತಿಯಲ್ಲಿ ದುರ್ಬಲತೆಯನ್ನು ಹೊಂದಿದೆ. ಸೊ ಇಂಡಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ರಿಮೇನ್ ಅನ್ಅವೇರ್ ಆಫ್ ದೇರ್ ಸೆಕ್ಯೂರಿಟಿ ರಿಸ್ಕ್, ಅಂದರೆ ಇಲ್ಲಿ ಈ ಸಂಶೋಧನಾ ಸಂಸ್ಥೆಗಳಿಗೆ ಅವುಗಳು ಯಾವ ರೀತಿ ಇಲ್ಲಿ ತೊಂದರೆಗೆ ಒಳಗಾಗಿದೆ ಅನ್ನುವಂಥದ್ದನ್ನು ಅರಿವು ಅವರಿಗೆ ಇಲ್ಲದೆ ಇರುವಂಥದ್ದು. ಹಾಗೆ ಪಾಲಿಸಿ ಡೆವಲಪ್ಮೆಂಟ್, ಸೊ ಇಲ್ಲಿ ಒಂದು ರಿಸರ್ಚ್ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ನೀತಿಯ ಅಭಿವೃದ್ಧಿ ಅನ್ನುವಂಥದ್ದು ಯಾವ ರೀತಿ ಇದೆ. ದೆರ್ ಇಸ್ ಅ ಪ್ರೆಸ್ಸಿಂಗ್ ನೀಡ್ ಫಾರ್ ಪಾಲಿಸಿ ಮೇಕರ್ ಟು ಪ್ರಯಾರಿಟೈಸ್ ರಿಸರ್ಚ್ ಸೆಕ್ಯೂರಿಟಿ ಇನ್ ದೇರ್ ಅಜೆಂಡಾ, ಅಂದರೆ ಈ ನೀತಿಗಳನ್ನು ರೂಪಿಸುವವರು ತಮ್ಮ ಒಂದು ನೀತಿಗಳಲ್ಲಿ ಏನಂತಂದರೆ ಇಲ್ಲಿ ರಿಸರ್ಚ್ ಸೆಕ್ಯೂರಿಟಿಯನ್ನು ಅವರ ಅಜೆಂಡಾ ಆಗಿ ಅದಕ್ಕೆ ಆದ್ಯತೆಯನ್ನು ನೀಡಬೇಕು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಇಂಡಿಯಾ ಸಿಟಿ ದೇರ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬರ್ಡನ್. ಸೊ ಅಂದರೆ ಇಲ್ಲಿ ಈ ನಗರಗಳ ಮೇಲೆ ನಾನ್ ಕಮ್ಯುನಿಕೇಬಲ್ ಅಂದರೆ ಸಾಂಕ್ರಾಮಿಕವಲ್ಲದ, ಅಂದರೆ ಈ ಕಾಯಿಲೆಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಲ್ಲ, ಹರಡಲ್ಲ. ಸೊ ಇಲ್ಲಿ ಈ ರೀತಿಯ ಒಂದು ಕಾಯಿಲೆಗಳು ಭಾರತೀಯ ನಗರಗಳ ಮೇಲೆ ಯಾವ ರೀತಿ ಬರ್ಡನ್ ಅಂದರೆ ಹೊರೆಯಾಗಿದೆ ಅನ್ನುವಂಥದ್ದು. ಸೊ ಇಂಡಿಯಾಸ್ ಅರ್ಬನ್ ಹೆಲ್ತ್ ಲ್ಯಾಂಡ್ಸ್ಕೇಪ್ ಈಸ್ ಮ್ಯಾರ್ಡ್ ಬೈ ಅ ರೈಸಿಂಗ್ ಬರ್ಡನ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ ಪುವರ್ ಹೆಲ್ತ್ ಸಿಸ್ಟಮ್. ಸೊ ಯಾಕೆ ಈ ರೀತಿಯ ಒಂದು ಸಮಸ್ಯೆಗಳು ಈ ನಗರಗಳಲ್ಲಿ ಈ ಸಾಂಕ್ರಾಮಿಕವಲ್ಲದ ರೋಗಗಳ ಒಂದು ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತಂದರೆ ಕಳಪೆ ಆರೋಗ್ಯ ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಒಂದು ಅಸಮಾನತೆ ಡಿಸ್ಪ್ಯಾರಿಟಿ. ಸೊ ಈ ಒಂದು ಕಾರಣಗಳಿಗಾಗಿ ಏನಾಗ್ತಾ ಇದ್ದಾರೆ ನಗರಗಳಲ್ಲಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಪರ್ಟಿಕ್ಯುಲರ್ಲಿ ಇನ್ಫಾರ್ಮಲ್ ಆ್ಯಂಡ್ ಮೈಗ್ರೆಂಟ್ ವರ್ಕರ್ ಸೊ ಫೇಸ್ ಹಜಾರ್ಡಸ್ ವರ್ಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಅಡಿಕ್ವೇಟ್ ಹೆಲ್ತ್ ಕೇರ್ ಆಕ್ಸೆಸ್. ಸೊ ಇಲ್ಲಿ ಹೆಚ್ಚಾಗಿ ಈ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂದರೆ ತೀವ್ರ ಬಡವರಾಗಿರುವಂಥವರು ಇಲ್ಲಿ ಈ ರೀತಿ ಒಂದು ರೋಗಗಳಿಗೆ ಹೆಚ್ಚಾಗಿ ಏನಾಗ್ತಾರೆ ಅಂತಂದರೆ ಇವರು ಬಲಿ ಆಗ್ತಾರೆ. ಹಾಗೆ ಡಿಸ್ಪೈಟ್ ಪಾಲಿಸೀಸ್ ಏಮ್ಡ್ ಆಟ್ NCD ಪ್ರಿವೆನ್ಷನ್, ಸೊ ಅಂದರೆ ಈ ಒಂದು ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಹಲವಾರು ನೀತಿಗಳಿದ್ದರೂ ಕೂಡ ದೇರ್ ಇಂಪ್ಲಿಮೆಂಟೇಷನ್ ಈಸ್ ಲ್ಯಾಕಿಂಗ್. ಸೊ ಅವುಗಳ ಅನುಷ್ಠಾನವನ್ನು ಮಾಡುವುದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಿಂದುಳಿತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಸೈಲೆಂಟ್ ಎಪಿಡೆಮಿಕ್ ಆಫ್ NCD. ಸೊ ಇವು ಸಾಂಕ್ರಾಮಿಕ ರೋಗಗಳು ಅಂತ ರೀತಿ ಅಂತಂದರೆ ಸೈಲೆಂಟ್ ಎಪಿಡೆಮಿಕ್ ಆಗಿದೆ. ದ ಇನ್ಕ್ರೀಸಿಂಗ್ ಪ್ರಿವ್ಯಾಲೆನ್ಸ್ ಆಫ್ NCDs ಲೈಕ್ hypertension and diabetes in urban areas highlight the urgent need for regular health screening. ಸೊ ಇಲ್ಲಿ ನಗರಗಳಲ್ಲಿ ಹೈಪರ್ ಟೆನ್ಷನ್ ಅತಿಯಾಗಿ ಉದ್ವಿಗ್ನತೆ ಅಂತ ಕರಿತೀವಿ, ಒತ್ತಡಕ್ಕೆ ಒಳಗಾಗೋದಾಗಿರ್ಬೋದು, ಡಯಾಬಿಟಿಸ್ನಂಥ ಕಾಯಿಲೆಗಳು ಏನಾಗ್ತಾ ಇದೆ ಅಂತಾರೆ ಹೆಚ್ಚಾಗ್ತಾ ಇದೆ. ಸೊ ಇವುಗಳನ್ನ ಏನು ಮಾಡಬೇಕಾಗಿದೆ ರೆಗ್ಯುಲರ್ ಆಗಿ ಸ್ಕ್ರೀನಿಂಗನ್ನು ತಪಾಸಣೆಯನ್ನು ಮಾಡಬೇಕಾಗಿದೆ. ಸೊ ದೀಸ್ ಕಂಡೀಷನ್ ಆಫನ್ ಗೋ ಅನ್ನೋಟಿಸ್ಡ್ ಅಂಟಿಲ್ ದೇ ಎಸ್ಕಲೇಟ್, ಅಂದರೆ ಇವು ಒಂದು ಹಂತದವರೆಗೆ ತುಂಬ ಅಪಾಯಕ್ಕೆ ಬರುವವರೆಗೆ ಏನು ಮಾಡಲಾಗತ್ತೆ ಅಂದರೆ ಇವುಗಳನ್ನ ನಿರ್ಲಕ್ಷ್ಯವನ್ನು ಮಾಡಲಾಗತ್ತೆ. ಹಾಗೆ ವಲ್ನರಬಿಲಿಟಿ ಆಫ್ ಇನ್ಫಾರ್ಮಲ್ ವರ್ಕರ್ಸ್. ಸೊ ಈ ಅಸಂಘಟಿತ ವಲಯದಲ್ಲಿ ಏನು ಕೆಲಸವನ್ನು ಮಾಡುವಂಥ ಕಾರ್ಮಿಕರು ಇದರಿಂದ ಯಾವ ರೀತಿಯಲ್ಲಿ ದೌರ್ಬಲ್ಯವನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಪಬ್ಲಿಕ್ಲಿ ರನ್ ಪ್ರೈಮರ್ಲಿ ಹೆಲ್ತ್ ಕೇರ್ ಈಸ್ ಇನ್ಅಡಿಕ್ವೇಟ್ಲಿ ಎಕ್ಸೆಸಿಬಲ್ ಇನ್ ಅರ್ಬನ್ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಸೊ ಇಲ್ಲಿ ಏನಂತಂದರೆ ಈ ಒಂದು ಸಮುದಾಯಕ್ಕೆ ಹಿಂದುಳಿದಂಥ ವರ್ಗಗಳಿಗೆ ಅಥವಾ ಬಡವರಾಗಿರುವಂಥ ಒಂದು ಏರಿಯಾಗಳಲ್ಲಿ ಏನಂತಂದರೆ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳು ಏನಿರಲ್ಲ ಅಂತಂದರೆ ಇರದೇ ಇರೋಂಥ ಕಾರಣಕ್ಕಾಗಿ ಇವರು ಈ ರೀತಿ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಬಳಲ್ತಾ ಇದ್ದಾರೆ.
ಹಾಗೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಫಾರ್ ಹೆಲ್ತ್ ಸೊಲ್ಯೂಷನ್. ಸೊ ಈ ಒಂದು ಆರೋಗ್ಯದ ಪರಿಹಾರಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಯಾವ ರೀತಿ ಇರಬೇಕು. ಸೊ ಕ್ರಿಯೇಟಿಂಗ್ ಡೈಲಾಗ್ ಅಮಂಗ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತಂದರೆ ಸೊ ಪೇಷಂಟ್ ಆಗಿರ್ಬೋದು, ಅಲ್ಲಿನ ಲೋಕಲ್ ಕಮ್ಯುನಿಟಿ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವರೆಲ್ಲರ ಒಂದು ಸಹಯೋಗದಿಂದ ಏನು ಮಾಡಬೇಕಾಗತ್ತೆ, ಇಲ್ಲಿ ವೈಟಲ್ ಫಾರ್ ಕ್ರಿಯೇಟಿಂಗ್ ಹೆಲ್ತ್ ಸೊಲ್ಯೂಷನ್ಸ್. ಸೊ ಇಲ್ಲಿ ಆರೋಗ್ಯಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗಿದೆ. ಹಾಗೆ ಲೆವರೇಜಿಂಗ್ ಟೆಕ್ನಾಲಜಿ ಫಾರ್ ಹೆಲ್ತ್ ಮಾನಿಟರಿಂಗ್. ಸೊ ಇಲ್ಲಿ ಆರೋಗ್ಯ ತಪಾಸಣೆಗಾಗಿ ತಂತ್ರಜ್ಞಾನವನ್ನು ಕೂಡ ಏನು ಮಾಡಬೇಕಾಗಿದೆ ಅಂದರೆ ಇದನ್ನು ಹೆಚ್ಚಿಸಬೇಕಾಗಿದೆ. ಸೊ ಶೀಘ್ರವಾಗಿ ಎಲ್ಲರಿಗೂ ಕೂಡ ಕಡಿಮೆ ಒಂದು ದರದಲ್ಲಿ ಆರೋಗ್ಯ ತಪಾಸಣೆಗೆ ಒಳಗಾಗುವಂತೆ ಮಾಡಬೇಕಾಗಿದೆ. ಹಾಗೆ ಏನು ಈ ಒಂದು NCDಯನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಹಲವಾರು ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದೆ. ಆ ಒಂದು ಇನಿಷಿಯೇಟಿವ್ ಅಥವಾ ನೀತಿಗಳು ಏನಾಗಬೇಕಾಗಿದೆ, ಇವಾಗ ಒಂದು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ. ಹಾಗೆ ಎಕನಾಮಿಕ್ ಬರ್ಡನ್ ಆಫ್ ಹೆಲ್ತ್ ಕೇರ್. ಸೊ ಏನಾಗುತ್ತೆ, ಈ ರೀತಿಯ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಹೆಚ್ಚಾಗಿ ಈ ಮಾರ್ಜಿನಲ್ ಫ್ಯಾಮಿಲಿಗಳ ಮೇಲೆ ಏನಾಗುತ್ತೆ, ಹೆಚ್ಚಿನ ಒಂದು ಆರ್ಥಿಕ ಹೊರೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಹೆಲ್ತ್ ಕೇರ್ ಆಕ್ಸೆಸ್ ಡಿಸ್ಪ್ಯಾರಿಟೀಸ್. ಸೊ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳ ಅಸಮಾನತೆ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಹೆಚ್ಚಿನ ಒಂದು ಹೆಲ್ತ್ ಫೆಸಿಲಿಟಿ ಅನ್ನುವಂಥದ್ದು ನಗರ ಒಂದು ಪ್ರದೇಶಗಳಿಗೆ ಸೀಮಿತವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಬಡವರಿಗೆ ಈ ರೀತಿ ಒಂದು ಸೌಲಭ್ಯಗಳು ಇಲ್ಲಿ ಸಿಗದೆ ಹೋಗುತ್ತೆ. ಹಾಗೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಫಾರ್ ಹೆಲ್ತ್ ಸೊಲ್ಯೂಷನ್. ಸೊ ಇಲ್ಲಿ ಒಂದು ಆರೋಗ್ಯದ ಒಂದು ಪರಿಹಾರಕ್ಕಾಗಿ ಸಮುದಾಯ ಕೂಡ ಏನಾಗಬೇಕಾಗತ್ತೆ ಅಂದರೆ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.